ನಿನ್ನೆ ಐ ಶೋಡ್ ಯು ಗೈಸ್ ಗಿಟ್‌ಹಬ್ ಯಾವ ತರ ಕ್ರಿಯೇಷನ್ ಮಾಡಬೇಕು ಅಂತ. ಮತ್ತೆ ವಿ ಡಿಸ್ಕಸ್ಡ್ ಅಬೌಟ್ ಗಿಟ್ ಮತ್ತೆ ಗಿಟ್‌ಹಬ್. ಸೊ ಗಿಟ್ಟು ಬಂದು ಲೋಕಲ್, ನಮ್ಮ ಲೋಕಲ್ ನಾವು ಏನೇನ್ ಮಾಡ್ತೀವೋ ಅಷ್ಟೇ. ಸೊ ಗಿಟ್ಟು ಲೈಕ್ ಬೇರೆಯವ್ರಿಗೂ ಯಾರಿಗೂ ಈ ಫೈಲ್ಸ್ ಎಲ್ಲ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಸೊ ಈ ಫೈಲ್ಸ್ ಎಲ್ಲ ಆಕ್ಸೆಸ್ ಮಾಡಬೇಕು ಅಂದಾಗ ವಿ ಪುಷ್ ಟು ದ ಗಿಟ್ ಹಬ್ ರಿಮೋಟ್ ರಿಪಾಸಿಟರಿ. ಎಲ್ಲ ಡೆವಲಪರ್ಸ್ ಅಲ್ಲಿ ಬಂದು ನಮ್ಮ ಕೋಡ್ ಏನಿದೆ ಅವ್ರು ಆಕ್ಸೆಸ್ ಮಾಡ್ಬೋದು, ಇಲ್ಲ ಚೇಂಜಸ್ ಎಲ್ಲ ಮಾಡ್ಬೋದು. ಸೊ ಅದಕ್ಕೆ ಬ್ರಾಂಚಿಂಗ್ ಎಲ್ಲ ನೀವು ಇವಾಗಿನ ಕ್ಲಾಸ್ ಹೇಳ್ಕೊಡ್ತೀನಿ. ಸೊ ಇವಾಗ ಗಿಟ್ಗೆ ಮತ್ತೆ ಗಿಟ್ ಹಬ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ವಿ ಯೂಸ್ ಅ ಕಮ್ಯಾಂಡ್ ಟು ವೆರಿಫೈ ಗಿಟ್ ರಿಮೋಟ್ ಟ್ಯಾಗ್ ವಿ. Okay, so we are going to use git remote tag v. Mhm. Remote tag v. So git remote tag v ನಮ್ಗೆ ಗೊತ್ತಾಗುತ್ತೆ ಲೈಕ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆಯಾ ಇಲ್ವಾ ಅಂತ. ಇಫ್ ನಾಟ್ ಲೈಕ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಕನೆಕ್ಷನ್ ರಿಮೋಟ್ಗೆ ಮತ್ತೆ ಗಿಟ್ಗೆ. ಸೊ ಲೋಕಲ್ ಮತ್ತೆ ಗಿಟ್ಗೆ ಕನೆಕ್ಷನ್ ನಾವು ಎಸ್ಟಾಬ್ಲಿಷ್ ಮಾಡ್ತಿದ್ವಿ. ಮತ್ತೆ ವಿ ಯೂಸ್ ಟು ಲೈಕ್ ಒನ್ಸ್ ಇವಾಗ ಈ ಫೈಲ್ಸ್ ಎಲ್ಲ ನಾನು ಪುಷ್ ಮಾಡಬೇಕು ಲೈಕ್ ಲೋಕಲ್ ಇಂದ ವಿ ಹ್ಯಾವ್ ಟು ಪುಷ್ ಟು ಗಿಟ್ ಹಬ್. ಸೊ ವಾಟ್ ಇಸ್ ಅ ಕಮಾಂಡ್ ವಿ ಯೂಸ್? I have to push from local to GitHub. I want ಬೇರೆ ಯಾರಾದ್ರೂ ಆನ್ಸರ್ ಮಾಡಬೇಕು. ಸೊ ಐ ನೀಡ್ ಟು ಪುಷ್ ಈ ಫೈಲ್ಸ್ ಇದೆಯಲ್ವಾ, ಈ ಫೈಲ್ಸ್ ಅನ್ನು ಪುಷ್ ಮಾಡಬೇಕು. Git Git full option. No, no, I'm asking like from local to remote repository. I need to push ಅದು ಆ ಕಮೆಂಟ್ ಕೇಳ್ತಿರೋದು. ಸೊ pull is like that is different command. Okay. ಸೊ ನಾನೇ ಆನ್ಸರ್ ಹೇಳ್ತಿದ್ದೀನಿ. ಗಿಟ್ ಪುಷ್ ಲೈಕ್ ವಿ ಹ್ಯಾವ್ ಟು ಗಿವ್ ಗಿಟ್ ಪುಷ್ ಒರಿಜಿನ್, ಯಾವ ಒರಿಜಿನ್ ವಿ ಹ್ಯಾವ್ ಟು ಮೆನ್ಷನ್ ಪುಷ್ ಮಾಡೋದಕ್ಕೆ. ಸೊ ನಾನು ಆ ಕಮೆಂಟ್ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಪುಷಿಂಗ್ ಫ್ರಮ್ ಲೈಕ್ ಲೋಕಲ್ ಇಂದ ಗಿಟ್ ಹಬ್ಗೆ ಟು ಪುಷ್. ಸೊ ವಿ ಹ್ಯಾವ್ ಟು ಯೂಸ್ ಗಿಟ್ ಪುಷ್ ಕಮೆಂಟ್ ಪುಷ್. ಈ ಫೈಲ್ಸ್ ಎಲ್ಲ ನಾನು ಇವಾಗ ಲೈಕ್ ಎಲ್ಲಾರ್ಗೂ ಆಕ್ಸೆಸ್ ಆಗ್ಬೇಕು, ಅವ್ರಿಗೆ ಎಲ್ಲಾರ್ಗೂ ಸಿಗ್ಬೇಕು ಈ ಫೈಲ್ಸ್ ಎಲ್ಲ ಅಂದಾಗ. ಸೊ ವಿ ವಿಲ್ ಬಿ ಯೂಸಿಂಗ್ ಲೈಕ್ ಗಿಟ್ ಪುಷ್. ಸೊ ಒರಿಜಿನ್ ಕೊಡ್ತೀವಿ, ಯಾವ ಒರಿಜಿನ್ ಇವಾಗ ಒರಿಜಿನ್ ಆದ್ಮೇಲೆ ಯಾವ ಬ್ರಾಂಚ್ ಅಲ್ಲಿ ಇದೆ ಮೇನ್, ಯಾವ ಬ್ರಾಂಚ್ ಹೆಸರು ನಾವು ಸ್ಪೆಸಿಫೈ ಮಾಡಬೇಕು. ಸೊ ಸ್ಪೆಸಿಫೈ ಮಾಡಿ ಪುಷ್ ಮಾಡಿದಾದ್ಮೇಲೆ ಇಟ್ ಇಸ್ ಗೋಯಿಂಗ್ ಟು ಆಸ್ ಫಾರ್ ದ ವೆರಿಫಿಕೇಶನ್ ಲೈಕ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್. ಸೊ ಅದನ್ನ ವಿ ವರ್ ಸೆಟ್ಟಿಂಗ್ ಅಪ್ ಲೈಕ್ ವಿ ಆರ್ ಗೋಯಿಂಗ್ ಫಾರ್ ಸೆಟ್ಟಿಂಗ್ಸ್, ಡೆವಲಪರ್ ಸೆಟ್ಟಿಂಗ್ಸ್ ಅಲ್ಲಿ ಲೈಕ್ ಟೋಕನ್ಸ್ ಅಲ್ಲಿ ವಿ ಕ್ರಿಯೇಟ್ ಅ ಟೋಕನ್. ಸೊ ಆ ಟೋಕನ್ ಕೊಟ್ಬಿಟ್ಟು ವಿ ವರ್ ಗಿವಿಂಗ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅಂಡ್ ವಿ ವರ್ ಪುಷಿಂಗ್. ಸೊ ದಿಸ್ ವಾಸ್ ಅ ಪ್ರೋಸೆಸ್ ಕಂಪ್ಲೀಟ್ ಆಗಿ ಮಾಡಿದ್ವಿ. ಓಕೆ, ಐ ವಿಲ್ ಜಸ್ಟ್ ಲಾಗ್ ಇನ್ ಟು ಮೈ ಅಕೌಂಟ್. I will launch an instance. So networking, I'll go with default networking settings, choose one thing.
ಸೊ ಲೈಕ್ ಕ್ಲೋನ್ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಯಾರಿಗಾದ್ರು? ಗಿಟ್ ಕ್ಲೋನ್, ಗಿಟ್ ಕ್ಲೋನ್ ಕಮೆಂಟ್ ಏನ್ ಮಾಡುತ್ತೆ ಅಂತ. ಏನು ಕ್ಲೋನ್ ಸಾರಿ. डुप्लीकेट है क्लोन ಅಂದ್ರೆ ನಾನು ಕೇಳ್ತಿದ್ದೆ ಗಿಟ್ ಕ್ಲೋನ್ ಬಗ್ಗೆ ಕೇಳ್ತಿದ್ದೆ. Duplicate, okay. Duplicate, not exactly how duplicate. Local code. So ನಾನು git clone ಬಗ್ಗೆ ಹೇಳ್ತೀನಿ. Git clone ಅಂದ್ರೆ basically like you can see like I log into Git now. So ನಿನ್ನೆ we did this Git ಅಲ್ವಾ. ಸೊ ಇಲ್ಲಿ ಯು ಕ್ಯಾನ್ ಸಿ ಇವಾಗ ನಂದು ವಾಟ್ ಎವರ್ ಸರ್ವರ್ ಅಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ನನ್ನ ಸರ್ವರ್ ಅಲ್ಲಿ ಇಫ್ ಐ ಗೋ ಚೆಕ್ ಎಲ್ ಎಸ್ ಮಾಡಿದ್ರೆ ಇಟ್ಸ್ ಅನ್ ಫ್ರೆಶ್ ಸರ್ವರ್, ಏನಿಲ್ಲ. ಯು ಕ್ಯಾನ್ ಜಸ್ಟ್ ಸಿ ಗಿಟ್ ಆದ್ವಿ. ಸಿ ಇನ್ನು ಗಿಟ್ ಇನ್ಸ್ಟಾಲ್ ಆಗಿಲ್ಲ. ಸೊ ಲೆಟ್ಸ್ ಇನ್ಸ್ಟಾಲ್ ಗಿಟ್ ಎಮ್ ಇನ್ಸ್ಟಾಲ್ ಗಿಟ್ ಟ್ಯಾಗ್. ಇವಾಗ ಐ ಕ್ಯಾನ್ ವೆರಿಫೈ. ಸಿ ಗಿಟ್ ವರ್ಷನ್ 2.50.1. Okay. If I do less ಇವಾಗ you can see like nothing is here. ಏನು ಇಲ್ಲಿ ಇಲ್ಲ. ಸೊ ಇವಾಗ ಇದೆಲ್ಲ ಇಟ್ ಇಸ್ ಇನ್ ರಿಮೋಟ್, ಕರೆಂಟ್ಲಿ ಇಟ್ ಇಸ್ ಇನ್ ದ ರಿಮೋಟ್ ರೆಪಾಸಿಟರಿ ಎಲ್ಲ. ಇವಾಗ ಯಾರೋ ಬೇರೆ ಡೆವಲಪರ್ಸ್ ಯು ಥಿಂಕ್ ಇಟ್ಸ್ ಪಬ್ಲಿಕ್, ಯು ಥಿಂಕ್ ನಿಮ್ಗೆ ಇವಾಗ ಯು ಥಿಂಕ್ ಲೈಕ್ ಇಟ್ಸ್ ಒಂದು ಡಾಕರ್ ಫೈಲ್, ಡಾಕರ್ ಡಿಪೆಂಡೆನ್ಸೀಸ್ ಎಲ್ಲ ಇದೆ ಲೈಕ್ ಫರ್ದರ್ ಡಾಕರ್ ಕಲಿಯುವಾಗ. ಇಲ್ಲ ಟೆರಾಫಾರ್ಮ್ ಫೈಲ್ಸ್ ಇದೆ, ಜೆನ್ಕಿನ್ಸ್ ಫೈಲ್ಸ್ ಇರ್ಬೋದು, ಬೇರೆ ಏನೋ ಫೈಲ್ಸು ಬೇರೆ ಡೆವಲಪರ್ ಎಲ್ಲ ಡೆವಲಪ್ ಮಾಡಿದ್ದಾರೆ. ಇಟ್ಸ್ ಆಲ್ರೆಡಿ ಡೆವಲಪ್ ಅಂಡ್ ಎಲ್ಲ ಈ ರಿಮೋಟ್ ರೆಪಾಸಿಟರಿಯಲ್ಲಿ ಡೆವಲಪರ್ಸ್ ಎಲ್ಲ ಲೈಕ್ ಪುಷ್ ಮಾಡಿದ್ದಾರೆ ರಿಮೋಟ್ ರೆಪಾಸಿಟರಿ. ಇವಾಗ ಜಸ್ಟ್ ಥಿಂಕ್ ಇದು ಬೇರೆ ಯಾರು ಲೈಕ್ ಪಬ್ಲಿಕ್ ಇದೆ. ಸೊ ಲೈಕ್ ಜಸ್ಟ್ ಲೈಕ್ ಡಿಫ್ರೆಂಟ್ ಡೆವಲಪರ್ದು. ಸೊ ಐ ವಾಂಟ್ ದಿಸ್ ಟು ಮೈ ಲೋಕಲ್. ನನ್ನ ಲೋಕಲ್ಗೆ ಇದನ್ನ ಪುಲ್ ಮಾಡಬೇಕು. ಸೊ ಲೈಕ್ ಐ ವಾಂಟ್ ಟು ನಾಟ್ ಪುಲ್ ಲೈಕ್ ಕ್ಲೋನ್ ಮಾಡ್ಕೊಬೇಕು ಈ ಸ್ಪೆಸಿಫಿಕ್ ಇವಾಗ ಏನೇನಿದೆ. ಲೈಕ್ ವಿ ಹ್ಯಾವ್ ಡೆವಾಪ್ಸ್ ಅಂತ ಇದೆ, ಅಜೆಂಡಾ, ಈ ತರ ಫೈಲ್ಸ್. ಯು ಥಿಂಕ್ ಲೈಕ್ ವಿ ಹ್ಯಾವ್ ಆಲ್ ಡಿಫ್ರೆಂಟ್ ಫೈಲ್ಸ್. ಜಸ್ಟ್ ಇಮ್ಯಾಜಿನ್ ಲೈಕ್ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಐ ಬಿ ಶೋಯಿಂಗ್ ಡಿಫ್ರೆಂಟ್ ಫೈಲ್ಸ್. ಸೊ ಇವಾಗ ಜಸ್ಟ್ ಟೇಕ್ ದಿಸ್ ಸಿಂಪಲ್ ಎಕ್ಸಾಂಪಲ್. ಸೊ ಇವಾಗ ಈ ಫೈಲ್ಸ್ ನ ನಾನು ಕ್ಲೋನ್ ಮಾಡಬೇಕು. ಇವಾಗ ನನ್ನ ರಿಮೋಟ್ ಅಲ್ಲಿ ಲೋಕಲ್ ಅಲ್ಲಿ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಕಾಪಿ, ಎಸ್. ಸೊ ಲೈಕ್ ಕರೆಂಟ್ಲಿ ನನ್ನ ಲೋಕಲ್ ಅಲ್ಲಿ ಇಫ್ ಐ ವೆರಿಫೈ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಸೊ ನಾನು ಅದನ್ನ ಐ ಹ್ಯಾವ್ ಕ್ಲೋನ್ ಮಾಡ್ಕೋಬೇಕು. ಕ್ಲೋನ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಲೈಕ್ ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿ ಹ್ಯಾವ್ ಆಪ್ಷನ್ SSH ಲೇಟರ್ ಡಿಸ್ಕಸ್ ಮಾಡ್ತೀನಿ. ಕರೆಂಟ್ಲಿ ಐ ಡಿಸ್ಕಸ್ ಅಬೌಟ್ ದಿಸ್ HTTPS ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಇದೆಲ್ಲ ನಿಮಗೆ ಗೊತ್ತು, ಪ್ರೋಟೋಕಾಲ್ಸ್ ಎಲ್ಲ ಗೊತ್ತಿರುತ್ತೆ ಆಲ್ರೆಡಿ. ಸೊ ಇವಾಗ ನಾನು ನನ್ನ ಲೋಕಲ್ಗೆ ಕ್ಲೋನ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕು ಅಂತಾನೆ ಹೇಳ್ಬೋದು. ಸೊ ಇದು ಒಂದು ಕಾಪಿ. ಕ್ಲೋನ್ ಆದ್ಮೇಲೆ ಡೌನ್ಲೋಡ್ ಆದ್ಮೇಲೆ ನಮ್ಮ ಕಾಪಿ ಇರುತ್ತೆ. ಸೊ ಡೈರೆಕ್ಟ್ಲಿ it's not a copy. Like first we have to clone. We need to download this to our local. ಮತ್ತೆ ಆ ಈ ಕಾಪಿ ಏನಿದೆ ಅದು ನಮ್ಮ ಹತ್ರ ಲೋಕಲ್ ಅಲ್ಲಿ ಇರುತ್ತೆ. ಸೊ ನಾವು ಫರ್ದರ್ ನಾನು ಏನಾದ್ರು ಚೇಂಜಸ್ ಎಲ್ಲ ಮಾಡಬೇಕು ಅಂದ್ರೆ ಮಾಡಿಬಿಟ್ಟು ಸೊ ಐ ಕ್ಯಾನ್ ಫರ್ದರ್ ಪುಷ್ ಮಾಡ್ಬೋದು. ಸಿ ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್ ಅಂದ್ರೆ ಈ ಕೋಡ್ ಇದೆ ಅಲ್ವಾ. ಸೊ ವಿ ಹ್ಯಾವ್ ಸಮಥಿಂಗ್ ಲೈಕ್ HTTPS. ಸೊ ಇದನ್ನ ಕಾಪಿ ಮಾಡ್ತೀನಿ. ಮೈ ಕಮ್ ಬ್ಯಾಕ್ ಗಿಟ್ ಕ್ಲೋನ್ ಅಂತ ಕೊಡ್ತೀನಿ. So this HTTPS github.com and the username git.github. See, cloning
ಸೊ ಲೈಕ್ ಆಯೆಸ್ಟ್ ಆಬ್ಜೆಕ್ಟ್ಸು ಎಲ್ಲ ಹೇಳಿ ರಿಸೀವಿಂಗ್ ಆಬ್ಜೆಕ್ಟ್ಸ್ ಮತ್ತು ರಿಸಾಲ್ವಿಂಗ್ ಡೇಟಾಸ್ ಡನ್ ಅಂತ. ಸೊ ಇಫ್ ಐ ಡೂ ಎಸ್ ಅಂತ ಇವಾಗ ಯು ಕ್ಯಾನ್ ಸಿ ದ ಗಿಟ್ ಫೋಲ್ಡರ್ ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಯು ಕ್ಯಾನ್ ಗೆಟ್ ಇನ್ಸೈಡ್ ದಿಸ್ ಸ್ಪೆಸಿಫಿಕ್ ಗಿಟ್ folder ಒಳಗಡೆ you can I'll change the directory, get into the specific like folder or directory, git. ಓಕೆ, ಇವಾಗ ನಾನು ls ಮಾಡಿದ್ರೆ ಯು ಕ್ಯಾನ್ ಸಿ ಇಲ್ಲಿ ಏನೇನು ಇತ್ತಲ್ವಾ, ಈ ಡೆವಾಬ್ಸು ಲೈಕ್ agenda.txt, sample2.txt, ಸೊ ಎಲ್ಲ ನನಗೆ ಐ ಕ್ಯಾನ್ ಸಿ ಹಿಯರ್ ಆಲ್ ದ ಫೈಲ್ಸ್ ಆರ್ ಹಿಯರ್. See, if I want to verify cat agenda.txt ಮತ್ತೆ ಇದು ಈ ಲೈಕ್ ಲೈಟ್ ಬ್ಲೂ ಅಲ್ಲಿ ಇದಲ್ವಾ, ದಟ್ ಇಸ್ ಅ ಡೈರೆಕ್ಟರಿ. ಇಫ್ ಯು ವಾಂಟ್ ಮತ್ತೆ ವಿ ಕ್ಯಾನ್ ಚೇಂಜ್ ಅವರ್ ಡೈರೆಕ್ಟರಿ ಟು ದ ಡೆವಾಪ್ಸ್ ಮತ್ತೆ. ಸೊ ಅದರಲ್ಲಿ ಸ್ಯಾಂಪಲ್ 1.txt ಇದೆ. ವಿ ಕ್ಯಾನ್ ವೆರಿಫೈ ಸ್ಯಾಂಪಲ್ 1.txt. ಸೊ ಹೇಳ್ತೀನಿ ಥ್ಯಾಂಕ್ ಯು. ಸೊ ಇದರಲ್ಲಿ ಏನಿದೆಯೋ ಇಲ್ಲಿ ಎಲ್ಲ ಕ್ಲೋನ್ ಮಾಡ್ಕೊಂಡ್ವಿ. ಬೇಸಿಕ್ಲಿ ಕ್ಲೋನ್ ಇಸ್ ನಥಿಂಗ್ ಬಟ್ ಡೌನ್ಲೋಡ್ ಮಾಡ್ಕೊತಿದ್ದೀವಿ ರಿಮೋಟ್ ಇಂದ ನಮ್ಮ ಲೋಕಲ್ಗೆ. ಸೊ ಒಂದು ಕಾಪಿ ನಮ್ಮ ಲೋಕಲ್ ಅಲ್ಲಿ ಇದೆ. ಐ ಗೋ ಇಲ್ಲಿ ಲೈಕ್ ಇಲ್ಲಿ ಏನೇನಿತ್ತು ಯು ಕ್ಯಾನ್ ಸಿ ನಮ್ಮ ಲೋಕಲ್ಗೆ ಎಲ್ಲ ಫುಲ್ ಮಾಡ್ಕೊ. ಸೊ ಈ ಕಮಾಂಡ್ನ clone we use just for downloading from remote to the local. ಫರ್ದರ್ ಇದು ನಿಮಗೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಲೈಕ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತೀವಲ್ಲ ಫರ್ದರ್ ಕ್ಲಾಸ್ ಅಲ್ಲಿ, ಸೊ ಅವಾಗ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ ಕಮಾಂಡ್. ಸೊ ಮತ್ತೆ SSH ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಲೈಕ್ git fetch ಅನ್ನೋ ಕಮಾಂಡ್. ಸೊ ಬೇಸಿಕ್ಲಿ git clone means downloading from remote GitHub remote repository. Remote ಅಂದ್ರೆ GitHub. Okay, don't get confused. Remote repository to local repository. So we have a copy in our local repository. Understanding, better understanding. I will just keep. This is about git clone. Next, we have something like git fetch. Okay, git fetch. So how can I explain git fetch? Like 1 second. Okay, ಈ ಗಿಟ್ ಫೆಚ್ ಬೇಸಿಕ್ಲಿ ಏನು ಮಾಡುತ್ತೆ ಅಂದರೆ ಏನಾದರೂ ಲೇಟೆಸ್ಟ್ ಚೇಂಜಸ್, ಎಕ್ಸಾಂಪಲ್ ನಮ್ಮ ಹತ್ರ ಇವಾಗ ನೀವು ಸಪೋಸ್ ಥಿಂಕ್ ಮಾಡಿ ವಿ ಹ್ಯಾವ್ ಡೆವಾಬ್ಸ್ ಅಂತ ಇದೆ, agenda.txt ಅಂತಿದೆ, ಸ್ಯಾಂಪಲ್ ಟು. ಇವಾಗ ಏನಾದರೂ ಲೈಕ್ ಎಕ್ಸಾಂಪಲ್ ಅಲ್ಲಿ ಗೋ ಟು ದಿ sample2.txt ಅಂತ. It was great day. Connecting with you guys. So just connecting with you guys. So I have made some changes. Okay, comment ಮಾಡ್ತೀನಿ. So I have committed. So
ರಿಮೋಟ್ ರಿಮೋಟ್ ರೆಪಾಸಿಟರಿ, ಇದು ಲೋಕಲ್ ರೆಪಾಸಿಟರಿ. ಸಿ ರಿಮೋಟ್ ರೆಪಾಸಿಟರಿಯಲ್ಲಿ ಒಂದು ಫೈಲ್ ಇತ್ತು, ಲೈಕ್ ಎಕ್ಸಾಂಪಲ್ 2.txt ಅಂತ ಇತ್ತು. Example, we had one file sample to sample2.txt ಅಂತ ಇತ್ತು. ಸೊ ಈ sample2.txt ಅಲ್ಲಿ ಐ ಮೇಡ್ ಸಮ್ ಚೇಂಜಸ್, ಲೈಕ್ ಜಸ್ಟ್ ಥಿಂಗ್ ಲೈಕ್ ಹೇ ಟೀಮ್ ಏನೋ ಇತ್ತು, ಹೇ ಟೀಮ್ ಗುಡ್ ಕನೆಕ್ಟಿಂಗ್ ಅಂತ ಏನೋ ಚೇಂಜಸ್ ಮಾಡೋದು. ಓಕೆ, ಫಸ್ಟು ಲೈಕ್ ಮುಂಚೆನೆ ವಿ ಹ್ಯಾಡ್ ಸಮಥಿಂಗ್ ಲೈಕ್ ಥ್ಯಾಂಕ್ ಯು ಅದು ಏನಾಯ್ತು, ಬಟ್ ಐ ಮೇಡ್ ಸಮ್ ಮೈನರ್ ಚೇಂಜಸ್ ಅದು. ಸೊ ಇವಾಗ ಈ ಲೋಕಲ್ ರೆಪಾಸಿಟರಿಯಲ್ಲಿ, ದಿಸ್ ಇಸ್ ಲೋಕಲ್ ರೆಪಾಸಿಟರಿ, ಅಲ್ಲಿ ಏನೋ ಚೇಂಜ್ ಆಗಿದೆ, ನನಗೆ ತಿಳ್ಕೊಬೇಕು ರಿಮೋಟ್ ಅಲ್ಲಿ ಏನಾದ್ರು ಲೇಟೆಸ್ಟ್ ಚೇಂಜಸ್ ಆಗಿದೆಯಾ, ಏನಾದ್ರು ಅಪ್ಡೇಟ್ಸ್ ಇದೆಯಾ, ಲೈಕ್ ರಿಮೋಟ್ ರೆಪಾಸಿಟರಿಯಲ್ಲಿ ಇಫ್ ದರ್ ಇಸ್ ಎನಿ ಚೇಂಜಸ್ ಆರ್ ಎನಿ ಅಪ್ಡೇಟ್ಸ್ ನಂಗೆ ಗೊತ್ತಾಗಬೇಕು ಅಂದಾಗ ಈ ಗಿಟ್ ಫೆಚ್ ಫೆಚ್ ಅಂದ್ರೆ ಏನಾದ್ರು ಚೇಂಜಸ್ ಇದೆಯಾ, ನನ್ನ ರಿಮೋಟ್ ರೆಪಾಸಿಟರಿಯಲ್ಲಿ ಏನಾದ್ರು ಚೇಂಜಸ್ ಇದ್ರೆ ನನಗೆ ಈ ಗಿಟ್ ಫೆಚ್ ಅನ್ನೋ ಕಮೆಂಟ್ ನನ್ಗೆ ಕೊಟ್ಟಾಗ ಏನಾದ್ರು ಲೇಟೆಸ್ಟ್ ಚೇಂಜಸ್ ನನ್ಗೆ ಗೊತ್ತಾಗುತ್ತೆ, ಏನ್ ಚೇಂಜ್ ಆಗಿದೆ, ಯಾವ ಕೋಡು ಅಪ್ಡೇಟ್ ಆಗಿದೆ, ಏನ್ ಚೇಂಜಸ್ ಆಗಿದೆ ರಿಮೋಟ್ ರೆಪಾಸಿಟರಿಯಲ್ಲಿ, ಆ ಸ್ಪೆಸಿಫಿಕ್ ಅಪ್ಡೇಟ್ಸ್ ತಿಳ್ಕೊಂತೀವಿ ಅಷ್ಟೇ. ಈ ಗಿಟ್ ಫೆಚ್ ಅಂತ ಕೊಟ್ಟಾಗ ನಮ್ಗೆ ತೋರಿಸುತ್ತೆ, ಓಕೆ ಈ ತರ ಕಮಿಟ್ ಆಗಿದೆ, ಒಂದು ಐಡಿ ತೋರಿಸುತ್ತೆ, ಈ ತರ ಐಡಿ ಏನೋ ಕಮಿಟ್ ಆಗಿದೆ, ಮತ್ತೆ ನನ್ಗೆ ಅದು ಕಂಪ್ಲೀಟ್ ಆಗಿ ನೋಡ್ಬೇಕು ಏನ್ ಚೇಂಜಸ್ ಅಂದ್ರೆ ಅದಕ್ಕೆ ವಿ ಯೂಸ್ ಲೈಕ್ ಗಿಟ್ ಲಾಗ್ ಅಂತ ಇದೆ. ಸೊ ಲೈಕ್ ಟು ಚೆಕ್ ಲೈಕ್ ಆ ಸ್ಪೆಸಿಫಿಕ್ ಇದು ನನಗೆ ತೋರಿಸಿದೀನಿ, ನಾಟ್ ಟು ಕನ್ಫ್ಯೂಸ್ ಯು ಗೈಸ್, ನಾನು ಹ್ಯಾಚ್ ಆನ್ ಮಾಡಿದ್ರೆ ಇರ್ತಾಗುತ್ತೆ. ಬಟ್ ಇವಾಗ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಜಸ್ಟ್ ಗಿಟ್ ಫೆಚ್ ಏನ್ ಮಾಡುತ್ತೆ, ಏನಾದ್ರೂ ಲೇಟೆಸ್ಟ್ ಚೇಂಜಸ್ ಏನಾದ್ರು ಇದೆಯಾ ಅಂತ ಜಸ್ಟ್ ತಿಳ್ಕೊಳ್ಳುತ್ತೆ ಅಷ್ಟೇ. ಸೊ ಈ ಗಿಟ್ ಫೆಚ್ ಅಂತ ಮಾಡಿದಾಗ ಚೇಂಜಸ್ ಇದ್ರೆ ಜಸ್ಟ್ ಫೆಚ್ ಮಾಡಿ ನಮ್ಗೆ ತೋರಿಸುತ್ತೆ ಈ ತರ ಚೇಂಜ್ ಮಾಡಿದ್ದಾರೆ. ನನ್ಗೆ ಯಾವ ಬ್ರಾಂಚ್ ಅಲ್ಲಿ ಆಗ್ಲಿ, ಮೇನ್ ಮಾಸ್ಟರ್ ಅಲ್ಲಿ ಆಗಿರ್ಬೋದು, ಲೈಕ್ ವಿ ಹ್ಯಾವ್ ಡಿಫ್ರೆಂಟ್ ಬ್ರಾಂಚಸ್, ಲೈಕ್ ನೆಕ್ಸ್ಟ್ ನಾನು ಬ್ರಾಂಚಸ್ ಕಾನ್ಸೆಪ್ಟ್ ಹೇಳ್ತೀನಿ. ಸೊ ವೆನ್ ವಿ ಹ್ಯಾವ್ ಡಿಫ್ರೆಂಟ್ ಬ್ರಾಂಚಸ್, ಆ ಬ್ರಾಂಚಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆ, ಯಾರಾದ್ರೂ ಏನಾದ್ರು ಅಪ್ಡೇಟ್ಸ್ ಮಾಡಿದಾರೆ ಅಂದಾಗ ಫೆಚ್ ಮಾಡಿದ್ರೆ ಗೊತ್ತಾಗುತ್ತೆ, ಲೈಕ್ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಏನ್ ಚೇಂಜ್ ಆಗಿದೆ ಅಂತ. ಬಟ್ ಈ ಗಿಟ್ ಫೆಚ್ ಲೈಕ್ ನಮ್ ಲೋಕಲ್ ಅಲ್ಲಿ ಅದೇ ಮರ್ಜ್ ಮಾಡೋದಾಗ್ಲಿ, ಏನಾದ್ರು ಚೇಂಜಸ್ ಮಾಡೋದಾಗ್ಲಿ ಆ ತರ ಎಲ್ಲ ಏನು ಮಾಡಕ್ ಹೋಗಲ್ಲ. ಇಟ್ ವಿಲ್ ಜಸ್ಟ್ ಫೆಚ್ ನಮ್ಗೆ ಡಿಸ್ಪ್ಲೇ ಮಾಡುತ್ತೆ. ಇಟ್ಸ್ ವರ್ಕ್ ಇಸ್ ಟು ಜಸ್ಟ್ ಫೆಚ್. ಅದರ್ ದನ್ ದಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಡೂ ಎನಿ ಅದರ್ ವರ್ಕ್ಸ್ ಲೈಕ್ ಮರ್ಜ್ ಮಾಡೋದು, ಕರೆಂಟ್ ಕೋಡ್ಗೆ ಲೈಕ್ ಹೊಸ ಅಪ್ಡೇಟ್ಸ್ ನ ಚೇಂಜಸ್ ಮಾಡೋದು. ಇಟ್ಸ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್ ಲೈಕ್ ದಟ್. ಸಿ ಇವಾಗ ನಾನಿಲ್ಲಿ ನನ್ನ ಈ ಗಿಟ್ ಹಬ್ ಕನ್ಸೋಲ್ ಅಲ್ಲಿ ಐ ಮೇಡ್ ಚೇಂಜಸ್, ಇಟ್ ವಾಸ್ ಗ್ರೇಟ್ ಡೇ ಕನೆಕ್ಟಿಂಗ್ ವಿತ್ ಯು ಗೈಸ್ ಅಂತ. ಸೊ ನಾನು ಇವಾಗ ಚೇಂಜಸ್ ಆಲ್ರೆಡಿ ಮಾಡಿದ್ದೀನಿ. ಇಫ್ ಐ ಗೋ ಬ್ಯಾಕ್ ls, ಸೊ ಇವಾಗ ವಿ ಹ್ಯಾವ್ ಸಮಥಿಂಗ್ ಲೈಕ್ ಈ sample2.txt ಅಲ್ವಾ ನಾನು ಚೇಂಜ್ ಮಾಡಿದ್ದು, ಕ್ಯಾನ್ ಜಸ್ಟ್ ಸಿ ಈ sample2.txt ಅಲ್ಲಿ ಇವಾಗ ನಾನು ಚೇಂಜಸ್ ಮಾಡಿ. ಸೊ ಐ ವಿಲ್ ಗೆಟ್ ಇನ್ ಟು ದಿಸ್ cat sample2.txt. ಇವಾಗ ನೋಡಿ, ಹೇ ಇಟ್ ವಾಸ್ ಗ್ರೇಟ್ ಡೇ ಥ್ಯಾಂಕ್ ಯು. ಸಿ ಇವಾಗ ನಾನು ಚೇಂಜಸ್ ಮಾಡಿದೀನಿ, ಬಟ್ ಹೇ ಇಟ್ ವಾಸ್ ಗ್ರೇಟ್ ಡೇ ಥ್ಯಾಂಕ್ ಯು ಇಷ್ಟಿತ್ತು. ಫಸ್ಟ್ ಇಟ್ ವಾಸ್ ಲೈಕ್ ಹೇ ಇಟ್ ವಾಸ್ ಅ ಗ್ರೇಟ್ ಡೇ ಅಂತ ಇತ್ತು, ನೆಕ್ಸ್ಟ್ ಥ್ಯಾಂಕ್ ಯು ಅಂತ ಇತ್ತು. ಬಟ್ ನಾನು ಈ ಚೇಂಜಸ್ ಮಾಡಿದ್ದೀನಿ, ಕನೆಕ್ಟಿಂಗ್ ವಿತ್ ಯು ಗೈಸ್, ಲೈಕ್ ಕನೆಕ್ಟಿಂಗ್ ವಿತ್ ಯು ಗೈಸ್ ಇಲ್ಲಿ ನನಗೆ ಗೊತ್ತಾಗ್ತಿಲ್ಲ, ಹೇ ಇಟ್ ವಾಸ್ ಗ್ರೇಟ್ ಡೇ ಥ್ಯಾಂಕ್ ಯು ಅಷ್ಟೇ ತೋರಿಸ್ತಿದೆ. ನನ್ಗೆ ಇವಾಗ ಹೊಸದು ಏನಾದ್ರು ಅಪ್ಡೇಟ್ಸ್ ಇದೆಯಾ ಅಂತ ನಾನು ನನ್ನ ಲೋಕಲ್ ಅಲ್ಲಿ ತಿಳ್ಕೊಬೇಕು ಅಂದಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಕಮೆಂಟ್ ಗಿಟ್ ಫೆಚ್. ಇದು ಫೆಚ್ ಮಾಡುತ್ತೆ ಏನಾದ್ರು ಲೇಟೆಸ್ಟ್ ಅಪ್ಡೇಟ್ಸ್ ಇದ್ರೆ. ಸಿ ಇವಾಗ ಇಟ್ಸ್ ಟೆಲ್ಲಿಂಗ್ ಲೈಕ್ ಇದೆಲ್ಲ ಪ್ರೀವಿಯಸ್, ಸೊ ಫ್ರಮ್ ಇದು, ಸೊ ಈ ತರ ಏನೋ ಕಮಿಟ್ ಐಡಿ ಕೊಡ್ತಿದೆ, ಈ ತರ ಚೇಂಜಸ್ ಆಗಿದೆ ಅಂತ. ಇಟ್ ಇಸ್ ಜಸ್ಟ್, ಬಟ್ ಏನ್ ಚೇಂಜಸ್ ಆಗಿದೆ ಅದೆಲ್ಲ ನಮ್ಗೇನು ಗೊತ್ತಾಗ್ತಿಲ್ಲ. ಸೊ ಆ ಚೇಂಜಸ್ ಎಲ್ಲ ನೋಡ್ಬೇಕು, ವಾಟ್ ಆರ್ ದ ಚೇಂಜಸ್ ಅಂತ ವಿ ಆರ್ ಗೋಯಿಂಗ್ ಟು ಲಾಗ್ ನೋಡ್ತೀವಿ. ಗಿಟ್ ಲಾಗ್ ಇಲ್ಲೇನಿದೆ ಅಲ್ವಾ ಒರಿಜಿನ್ ಸಿ ಇಲ್ಲಿ ಲೈಕ್ ಲೇಟೆಸ್ಟ್ ಕಮಿಟ್ ಇದು
ಸೊ ಹೆಡ್ ಮತ್ತೆ ಒರಿಜಿನ್ ಮೇನ್ ಇವಾಗ ಏನ್ ಚೇಂಜಸ್ ಇದೆ ಅಲ್ವಾ. ಯು ಕ್ಯಾನ್ ಸಿ ಲೈಕ್ ಇದು ತೋರಿಸ್ತಿದೆ ಲೈಕ್ ಹೈಲೈಟ್ ಅಲ್ಲಿ ತೋರಿಸಿದೆ ಒರಿಜಿನ್ ಮೇನ್ ಒರಿಜಿನ್ ಹೆಡ್ ಅಂತ ತೋರಿಸಿದೆ. ಇಟ್ ಜಸ್ಟ್ ಲೈಕ್ ಲಾಗ್ ಆಗಿದ್ದೀವಿ. ಬಟ್ ನನಗೆ ಐ ಹ್ಯಾವ್ ಟು ಸಿ ವಾಟ್ ಈಸ್ ದ ಕರೆಂಟ್ ಲೇಟ್ ಲೈಕ್ ಅಪ್ಡೇಟ್ ಆಗಿದೆ ಅಂತ. ಸೊ ಫಾರ್ ದಟ್ so that sample2.txt. So first I'll change my directory to the git ls. Okay, ಇವಾಗ get into the cat sample2.txt. Okay, hey, it was great. Thank you. Okay. ಸೊ ನಾನು ಫೆಚ್ ಮಾಡಿದೆ, ಬಟ್ ಸ್ಟಿಲ್ ನನಗೆ ಇಲ್ಲಿ ಗೊತ್ತಾಗ್ತಿಲ್ಲ. ಸೊ ಫೆಚ್ ಮಾಡಿದಾಗ ಸಿ ಅವಾಗಲೇ ಈ ಥರ ಬಂತು, ಲೈಕ್ ಲೇಟೆಸ್ಟ್ ಅಪ್ಡೇಟ್ಸ್ ಇರೋದನ್ನ ಪುಲ್ ಮಾಡ್ಕೊಂತು. ಈ ಥರ ಲೇಟೆಸ್ಟ್ ಅಪ್ಡೇಟ್ ಇತ್ತು ಅಂತ. ಇದು ಇಟ್ ವಾಸ್ ಶೋಯಿಂಗ್ ಲೈಕ್ ಒಂದು ಐ ಡಿ ತೋರಿಸ್ತಿತ್ತು. ಇಟ್ ವಾಸ್ ಜಸ್ಟ್ ಲೈಕ್ ಶೋಯಿಂಗ್ ಅಸ್. ಬಟ್ ಇವಾಗ ಐ ಕೆನಾಟ್ ಸಿ ಲೈಕ್ ಗಿಟ್ ಫೆಚ್ ಅಂತ ಮಾಡಿದಾಗ ಐ ಕೆನಾಟ್ ಸಿ ಎನಿಥಿಂಗ್. ಮತ್ತೆ ನಾನು ಇದಕ್ಕೆ ಹೋಗ್ಬಿಟ್ಟು ಚೇಂಜ್ ಮಾಡ್ತೀನಿ. Just like changes ಕೊಡ್ತೀನಿ, commit. I'm going to give commit changes. So ನಾನು ಮತ್ತೆ ಇಲ್ಲಿ I'll give like git fetch. See, just like ಇದು ಚೇಂಜಸ್ ಏನಾಗಿದೆ ಅಲ್ವಾ ಅದನ್ನ ಪುಲ್ ಮಾಡ್ಕೊತಿದೆ. ಬಟ್ ಇಟ್ಸ್ ನಾಟ್ ಲೈಕ್ ಏನದು, ಇಟ್ಸ್ ನಾಟ್ ಗೋಯಿಂಗ್ ಟು ಮೇಕ್ ಎನಿ ಚೇಂಜಸ್. ಅದನ್ನ ತೋರಿಸ್ತೀನಿ ನೆಕ್ಸ್ಟ್. ಓಕೆ, ಇವಾಗ ವಿ ಹ್ಯಾವ್ ಟು ಸಿ ಲೈಕ್ ಏನ್ ಚೇಂಜಸ್ ಆಗಿದೆ ಲೈಕ್ ಪ್ರೀವಿಯಸ್ಗೂ ಇವಾಗ ಲೈಕ್ ವಾಟ್ ಎವರ್ ಹ್ಯಾಪನ್ ಲೈಕ್ ಪ್ರೀವಿಯಸ್ ಅಂಡ್ ಪ್ರೆಸೆಂಟ್ ಒನ್ ನಾವು ನೋಡ್ಬೇಕು ಏನ್ ಚೇಂಜಸ್ ಆಗಿದೆ ಅಂತ. ಸೊ ಗಿಟ್ diff. So we use diff. Okay, ನಾನು ಅವಾಗಲೇ git diff. Okay, we have to give the commit IDs. ಸೊ ನನಗೆ ಏನ್ ಚೇಂಜಸ್ ಆಗಿದೆ ಅಂತ ನೋಡಿ. ಅವಾಗಲೇ ದಿಸ್ ವಾಸ್ ದ ಚೇಂಜಸ್. ಇದು ಲೈಕ್ ಗಿಟ್ ಫೆಚ್ ಅಂತ ಮಾಡಿದಾಗ ನನಗೆ ಈ ಐ ಡಿ ಕೊಡ್ತು, ಲೈಕ್ ಕಮಿಟ್ ಐ ಡಿ ಫ್ರಮ್ https github.com. ಸೊ ಈ ಕಮಿಟ್ ಐ ಡಿ ಐ ಕಾಪಿ ದಿಸ್ ಕಮಿಟ್ ಐ ಡಿ. ಮತ್ತೆ ಇಲ್ಲಿ ಇವಾಗ ಲೇಟೆಸ್ಟ್ ಮತ್ತೆ ನಾನು ಫೆಚ್ ಮಾಡಿದಾಗ ಒಂದು ಕಮಿಟ್ ಐ ಡಿ ಕೊಡ್ತು, ಏನೋ ಚೇಂಜ್ ಆಗಿರೋದು ತೋರಿಸುತ್ತೆ ಕಮಿಟ್ ಐ ಡಿ ಕೊಡ್ತು. ಸೊ ಐ ಗೋಯಿಂಗ್ ಟು ಕಾಪಿ. ಸಿ ಇಲ್ಲಿ ನನಗೆ ಇನ್ ಡೀಟೇಲ್ ಆಗಿ ಏನ್ ಚೇಂಜಸ್ ಆಗಿದೆ. ಫಸ್ಟ್ ಲೈಕ್ ಹೇ ಇಟ್ ವಾಸ್ ಅ ಗ್ರೇಟ್ ಡೇ ಅಂತ ಇತ್ತು, ಮತ್ತೆ ಆಡ್ ಆಗಿದೆ ಲೈಕ್ ಹೇ ಇಟ್ ವಾಸ್ ಅ ಗ್ರೇಟ್ ಡೇ ಕನೆಕ್ಟಿಂಗ್ ವಿತ್ ಯು ಗೈಸ್, ಥ್ಯಾಂಕ್ ಯು. ಸೊ ಲೈಕ್ ಏನೇನು ಚೇಂಜಸ್ ಇದೆ ಲೈಕ್ ಫಸ್ಟ್ ಲೈಕ್ ಪ್ರೀವಿಯಸ್ ಒನ್ಗೆ ಮತ್ತೆ ಪ್ರೆಸೆಂಟ್ ಒನ್ಗೆ. ಸೊ ವಿ ಕ್ಯಾನ್ ಡಿಫ್ರೆನ್ಸ್ ನೋಡ್ಬೋದು. ಲೈಕ್ ನಿಮ್ಗೆ ಯು ಥಿಂಕ್ ಲೈಕ್ ಯು ಹ್ಯಾವ್ ಲೈಕ್ ಈ ಸ್ಪೆಸಿಫಿಕ್ ಫೈಲ್ ಯು ವಿಲ್ ಹ್ಯಾವ್ 10 ಕಮಿಟ್ ಐಡಿಸ್. ನಿಮ್ಗೆ ಏನೇನ್ ಬೇಕು ಕಂಪ್ಯಾರಿಸನ್ ಮಾಡ್ಬೋದು. ಬಟ್ ನಂಗೆ ಲೇಟೆಸ್ಟ್ ಏನಾಗಿದೆ ಚೇಂಜಸ್ ಅಂತ ನೋಡ್ಬೇಕು ಅಂದಾಗ ವಿ ಕ್ಯಾನ್ ಯೂಸ್ ಇಸ್ ಗಿಟ್ ಡಿಫ್ ಅಂತ ಯೂಸ್ ಮಾಡಿಕೊಂಡು ಕಮಿಟ್ ಐಡಿಸ್. ಸೊ ನಂಗೆ ಅವಾಗಲೇ ನಾನು ಕಮಿಟ್ ಮಾಡಿದಾಗ ವಿ ಗಾಟ್ ದಿಸ್ ಕಮಿಟ್ ಐ ಡಿ. ಸೊ ನಾನು ಇವಾಗ ಲೈಕ್ ಫೆಚ್ ಮಾಡಿದಾಗ ಲೈಕ್ ಚೇಂಜಸ್ ಮಾಡಿದಾಗ ಐ ಗಾಟ್ ಒನ್ ಮೋರ್ ಲೇಟೆಸ್ಟ್ ಕಮಿಟ್ ಐ ಡಿ. ಸೊ ನಾನು ಲೈಕ್ ಅವಾಗಲೇ ಲೈಕ್ ಫೆಚ್ ಮಾಡಿದಾಗ ವಾಟ್ ವಾಸ್ ದ ಕಮಿಟ್ ಐ ಡಿ ಮತ್ತೆ ಲೇಟೆಸ್ಟ್ ಕಮಿಟ್ ಐ ಡಿ. ಸೊ ಇಟ್ ಈಸ್ ಶೋಯಿಂಗ್ ಫಸ್ಟ್ ಈ ತರ ಹೇ ಇಟ್ ವಾಸ್ ಅ ಗ್ರೇಟ್ ಡೇ ಅಂತ ಇತ್ತು, ಇವಾಗ ಹೇ ಇಟ್ ವಾಸ್ ಅ ಗ್ರೇಟ್ ಡೇ ಕನೆಕ್ಟಿಂಗ್ ವಿತ್ ಯು ಗೈಸ್ ಅಂತ ಈ ಲೈನ್ ಆಡ್ ಆಗಿದೆ ಅಂತ ಅದು ಗ್ರೀನ್ ಅಲ್ಲಿ ತೋರಿಸ್ತಿದೆ, ಮತ್ತೆ ಈ ಥ್ಯಾಂಕ್ ಯು. ಸೊ ಈ ತರ ಚೇಂಜಸ್. ಬಟ್ ಇವಾಗ ನೋಡಿ ಐ ವಿಲ್ ಗೋ ಟು ದ
cat sample2.txt. ಇವಾಗ ನೋಡಿ, ಲೈಕ್ ಇಲ್ಲಿ ವೆನ್ ಐ ಫೆಚ್ ಮಾಡಿದಾಗ ಐ ಕ್ಯಾನ್ ಸಿ ಲೈಕ್ ಹೇ ಇಟ್ ವಾಸ್ ಅ ಗ್ರೇಟ್ ಡೇ ಕನೆಕ್ಟಿಂಗ್ ವಿತ್ ಯು ಗೈಸ್ ಥ್ಯಾಂಕ್ ಯು ಅಂತ ಇದೆ. ಬಟ್ ಇಲ್ಲಿ ಹೇ ಇಟ್ ವಾಸ್ ಗ್ರೇಟ್ ಡೇ ಥ್ಯಾಂಕ್ ಯು ಅಷ್ಟೇ ಇದೆ. ಸೊ ಫೆಚ್ ಇಸ್ ಅ ಕಮೆಂಟ್, ಜಸ್ಟ್ ಅದು ಫೆಚ್ ಮಾಡುತ್ತೆ ಏನಿದೆ ಚೇಂಜಸ್ ಅಷ್ಟು ಬಿಟ್ರೆ ನನ್ನ ಕೋಡ್ಗೆ ನನ್ನ ಫೈಲ್ ಬಂದು ಅದು ಚೇಂಜಸ್ ಏನು ಮರ್ಜ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಇಟ್ ಈಸ್ ಜಸ್ಟ್ ಗೋಯಿಂಗ್ ಟು ಫೆಚ್. ನಾನು ತಿಳ್ಕೊಬಹುದು ಬಿಕಾಸ್ ನನಗೆ ರಿಕ್ವೈರ್ಮೆಂಟ್ ಇದೆ, ಓಕೆ ಎವ್ರಿಥಿಂಗ್ ಇಸ್ ಫೈನ್. ಸೊ ನಾನು ನೆಕ್ಸ್ಟ್ ಫರ್ದರ್ ಮರ್ಜ್ ಮಾಡ್ಬೋದು ನನ್ನ ಕೋಡ್ ಜೊತೆ ಹೊಸ ಚೇಂಜಸ್ ಏನಿದೆಯೋ ಅದನ್ನ ನಾನು ಮರ್ಜ್ ಮಾಡ್ತೀನಿ. ಬಟ್ ನನಗೆ ಫೆಚ್ ಎಲ್ಲ ಜಸ್ಟ್ ಗೊತ್ತಾಗ್ಬೇಕು ಏನಿದೆ ಚೇಂಜಸ್ ಅಂತ ಅಷ್ಟೇ. ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಮೇಕ್ ಚೇಂಜಸ್ ಟು ದ ಪ್ರೆಸೆಂಟ್ ಕೋಡ್. ಬಟ್ ಯು ಕ್ಯಾನ್ ವ್ಯೂ ಏನ್ ಚೇಂಜಸ್ ಎಲ್ಲ ಆಗಿದೆ ಅಂತ ನಾವು ಚೆಕ್ ಮಾಡ್ಬೋದು. ಸೊ ನಾವು ಅದಕ್ಕೆ ಇಫ್ ಯು ವಾಂಟ್ ಟು ಸಿ ಲಾಗ್, ಇಲ್ಲಿ ಐ ಹ್ಯಾವ್ ಯೂಸ್ ದಿಸ್ ಕಮೆಂಟ್. ಫಸ್ಟ್ ನಾವು ಈ ಕಮೆಂಟ್ ಕೊಟ್ಟಾಗ ಫೆಚ್ ಗಿಟ್ ಲಾಗ್ ಲೈಕ್ ಒರಿಜಿನ್. ಇವಾಗ ಕರೆಂಟ್ಲಿ ನಾನು ಮೇನ್ ಅನ್ನೋ ಲೈಕ್ ಬ್ರಾಂಚಸ್ ಹೇಳ್ತೀನಿ ನಿಮ್ಗೆ. ಸೊ ಇವಾಗ ಕರೆಂಟ್ಲಿ ಐ ಆಮ್ ಆನ್ ದ ಮೇನ್ ಬ್ರಾಂಚ್, ಸೊ ಮೇನ್ ಅಂತ ಕೊಡ್ತೀವಿ. ಸೊ ಫರ್ದರ್ ನೀವು ಯಾವುದೋ ಬೇರೆ ಬ್ರಾಂಚ್ ಇದ್ದಾಗ ನಾವು ಬೇರೆ ಡಿಫ್ರೆಂಟ್ ಬ್ರಾಂಚಸ್ ಎಲ್ಲ ಕೊಡ್ತೀವಿ. ಸೊ ಬ್ರಾಂಚಸ್ ನಾನು ಹೇಳ್ತೀನಿ ಇವಾಗ, ನಾಟ್ ಟು ವರಿ, ಬಟ್ ಜಸ್ಟ್ ನಾನು ನಿಮಗೆ ಹೇಳ್ತಿದ್ದೀನಿ ಫರ್ದರ್ಗೆ. ಓಕೆ, ಡಿಡ್ ಯು ಗೈಸ್ ಗೆಟ್ ದ ಪಾಯಿಂಟ್ ಲೈಕ್ ಫೆಚ್ ಯಾವ ತರ ಇದು ವರ್ಕ್ ಆಗುತ್ತೆ ಅಂತ? ಲೈಕ್ ಜಸ್ಟ್ ಗಿವ್ ಮಿ ದ ಥಮ್ಸ್ ಅಪ್, ಸೊ ಲೈಕ್ ನಂಗೆ ಗೊತ್ತಾಗುತ್ತೆ. Okay, that's great. Thank you for your response. Okay. So this fetch is nothing but ಅಷ್ಟೇ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಜಸ್ಟ್ ಅದು ಏನ್ ಚೇಂಜಸ್ ಆಗಿದೆ ಅಷ್ಟು ಮಾತ್ರ ನಮಗೆ ಗೊತ್ತಾಗುತ್ತೆ. ಬಟ್ ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಬಗ್ಗೆ ಹೇಳ್ತೀನಿ. ಗಿಟ್ ಫೆಚ್ ಅಂದ್ರೆ ಬೇಸಿಕ್ಲಿ ಇದೇನ್ ಮಾಡುತ್ತೆ, ಡೌನ್ಲೋಡ್ಸ್ ದಿ latest changes, downloads the latest changes, commits ಮಾಡಿರೋದು ಫ್ರಮ್ ದ ರಿಮೋಟ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆ ಅದನ್ನ ಫೆಚ್ ಮಾಡುತ್ತೆ. ಇಟ್ಸ್ ಗೋಯಿಂಗ್ ಟು ಡೌನ್ಲೋಡ್ ದ ಲೇಟೆಸ್ಟ್ ಚೇಂಜಸ್ ಫ್ರಮ್ ದ ರಿಮೋಟ್ ರೆಪಾಸಿಟರಿ ಏನೇನ್ ಚೇಂಜಸ್ ಆಗಿದೆ ಅದನ್ನೆಲ್ಲ. ಬಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಫೆಚ್ ಇಸ್ ಜಸ್ಟ್ ಲೈಕ್ ಫೆಚ್ ಮಾಡುತ್ತೆ, ಬಟ್ ಇದು ಮರ್ಜ್ ಎಲ್ಲ ಮಾಡಲ್ಲ. ಡಸ್ ನಾಟ್ ಮರ್ಜ್ ದೆಮ್ ಇನ್ ಟು ಲೋಕಲ್ ಕೋಡ್. ಇವಾಗ ನಾನು ಲೋಕಲ್ ಕೋಡ್ ಇಲ್ಲಿ ನೋಡ್ಬೋದು. ನನ್ನ ಲೋಕಲ್ ಕೋಡ್ ಏನಿದೆ ಹಂಗೆ ಇದೆ, ಬಟ್ ಏನೇನು ಅಪ್ಡೇಟ್ಸ್ ಆಗಿದೆ ಅದನ್ನ ನಾನು ನೋಡ್ಬೋದು ಏನ್ ಚೇಂಜ್ ಆಗಿದೆ ಅಂತ. ಬಟ್ ವೆನ್ ಐ ಗೋ ಚೆಕ್ ಮೈ ಲೋಕಲ್ ಕೋಡ್ ಏನು ಮರ್ಜ್ ಆಗಿಲ್ಲ. ಸೊ ಅದನ್ನೇ ನಾನು ಇವಾಗ ಇಲ್ಲಿ ಹೇಳ್ತೀನಿ. ಬಟ್ does not merge them into your local code. ನಮ್ಮ ಲೋಕಲ್ ಕೋಡ್ ಜೊತೆ ಇದು ಮರ್ಜ್ ಮಾಡಲ್ಲ. ಓಕೆ, ಒಂದು ಅನಾಲಜಿ ನೀವು ಮೈಂಡಲ್ಲಿ ಇಟ್ಕೋಬಹುದು. ಲೈಕ್ ನನ್ನ ಸರ್ವರ್ ಅಲ್ಲಿ ಏನಾದರೂ ಅಪ್ಡೇಟ್ಸ್ ಇದೆಯಾ ಅಂತ ಹೋಗಿ ನೋಡ್ತಿದ್ದೀನಿ, ಬಟ್ ನನ್ನ ಫೈಲ್ಸ್ ಮಾತ್ರ ಏನು ಹೋಗ್ಬೇಡ ಅಂತ. ಜಸ್ಟ್ ಲೈಕ್ ಒಂದು ಅನಾಲಜಿ ಅಲ್ಲಿ ನಿಮ್ಗೆ ನೆನಪಿಗೆ ಅಂತ. ಸೊ ಇದು ಗಿಟ್ ಫೆಚ್ ಏನಾದ್ರು ಹೊಸ ಅಪ್ಡೇಟ್ಸ್ ಎಲ್ಲ ಇದ್ರೆ ರಿಮೋಟ್ ಇಂದ ಫೆಚ್ ಮಾಡುತ್ತೆ ಹೊರತು ಚೇಂಜಸ್ ಎಲ್ಲ ಏನು ನಮ್ಮ ಕೋಡ್ಗೆ ಏನು ಚೇಂಜಸ್ ಮಾಡಲ್ಲ ಅಷ್ಟೇ ಗಿಟ್ ಫೆಚ್. ಸೊ ಇವಾಗ ಚೇಂಜಸ್ ಆಗ್ಬೇಕು ನನಗೆ. ಇವಾಗ ಎಕ್ಸಾಂಪಲ್ ನಂಗೆ ಈ ಕೋಡ್ ಇಷ್ಟ ಆಯ್ತು, ಲೈಕ್ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್, ಲೈಕ್ ಓಕೆ, ಲೈಕ್ ದಿಸ್ ಹ್ಯಾಸ್ ನೋ ಪ್ರಾಬ್ಲಮ್. ಸೊ ನಾನು ಇದನ್ನ ಮರ್ಜ್ ಮಾಡಬೇಕು ಅಂದಾಗ ವಿ ಹ್ಯಾವ್ ಒನ್ ಮೋರ್ ಕಮಾಂಡ್ ಕಾಲ್ ಗಿಟ್ ಪುಲ್ ಅಂತ ಇದೆ. We have one more command called
git pull. ಸೊ ಗಿಟ್ ಪುಲ್ ಏನ್ ಮಾಡುತ್ತೆ ಅಂದ್ರೆ ಬೇಸಿಕ್ಲಿ ಇದು ಫೆಚ್ ಮಾಡುತ್ತೆ ಲೇಟೆಸ್ಟ್ ಚೇಂಜಸ್. ಸೇಮ್ ಲೈಕ್ ಗಿಟ್ ಫೆಚ್ ಹೆಂಗ್ ಮಾಡುತ್ತೋ ಹಂಗೆ ಈ ಗಿಟ್ ಪುಲ್ ಅಷ್ಟೇ ಇಟ್ಸ್ ಗೋಯಿಂಗ್ ಟು ಫೆಚ್ ಮಾಡುತ್ತೆ. fetches the fetches the latest changes. ಫೆಚ್ ಮಾಡುತ್ತೆ ಲೇಟೆಸ್ಟ್ ಚೇಂಜಸ್ ಏನೇನಿದೆ ಅಂತ ಫೆಚ್ ಮಾಡುತ್ತೆ. ಫೆಚ್ ಮಾಡಿ ಮರ್ಜ್ ಮಾಡುತ್ತೆ ಆಟೋಮೆಟಿಕ್ ಆಗಿ ಮರ್ಜ್. ನಾನು ಲೈಕ್ ಗಿಟ್ ಪುಲ್ ಅಂತ ಕೊಟ್ಟಿದ ತಕ್ಷಣ ಫೆಚ್ ಮಾಡಿ ನನ್ನ ಲೋಕಲ್ ಕೋಡ್ಗೆ ಇವಾಗ ನೋಡಿ ನಾನು ಗಿಟ್ ಫೆಚ್ ಅಂತ ಮಾಡಿದಾಗ ಇಲ್ಲಿ ಗಿಟ್ ಫೆಚ್ ಅಂತ ಮಾಡಿದಾಗ ಲೈಕ್ ನನ್ಗೆ ಜಸ್ಟ್ ಇಲ್ಲಿ ಡಿಸ್ಪ್ಲೇ ಆಯ್ತು ಬಟ್ ಇಲ್ಲಿ ಮರ್ಜ್ ಆಗಿಲ್ಲ. ಬಟ್ ನಾನು ಗಿಟ್ ಪುಲ್ ಅಂತ ಮಾಡಿದಾಗ ಏನ್ ಲೇಟೆಸ್ಟ್ ಚೇಂಜಸ್ ಇಲ್ಲಿ ಏನಾಗಿದೆಯೋ ನನ್ನ ಲೋಕಲ್ ಕೋಡ್ ಅಲ್ಲಿ ಈ ಲೋಕಲ್ ಕೋಡ್ ಏನಿದೆ ಅಲ್ವಾ ಇಲ್ಲೂ ಮರ್ಜ್ ಆಗ್ತದೆ. ಸೊ ಅದನ್ನ ನಾವು ಗಿಟ್ ಪುಲ್ ಅಂತ ಕರಿತೀವಿ. ಸೊ fetches the latest changes and merges them into the into your into your local branch. ಅದು ಇವಾಗ full tag rebase origin main. ಸೊ ನಾನು ಇವಾಗ ಪುಲ್ ಮಾಡ್ತೀನಿ. ಸೊ ಏನೇನು ಲೈಕ್ ರಿಮೋಟ್ ರೆಪಾಸಿಟರಿಯಲ್ಲಿ ಏನೇನು ಹೊಸ ಚೇಂಜಸ್ ಇದೆ ಹೊಸ ಅಪ್ಡೇಟ್ಸ್ ಇದೆ ತಗೊಂಡ್ಬಂದು ಹೇಳ್ತೀನಿ. ಸೊ ಐ ಗಿವ್ ಇಟ್ ಓ ಶಿಟ್ ಆಲ್ರೆಡಿ ಗಿಟ್ ಫುಲ್ ನಾನು ಮಾಡಿದಾಗ ಇಟ್ಸ್ ಟೆಲಿಂಗ್ ಲೈಕ್ ಇಲ್ಲಿ ನೋಡಿ ಆಲ್ರೆಡಿ ಆಗಿದೆ. ಫಾಸ್ಟ್ ಫಾರ್ವರ್ಡ್ ಸ್ಯಾಂಪಲ್ ಒಂದು ಫೈಲ್ ಚೇಂಜ್ ಆಗಿದೆ, 2 ಇನ್ಸರ್ಷನ್ ಆಗಿದೆ ಮತ್ತೆ 1 ಡಿಲೀಷನ್ ಆಗಿದೆ ಅಂತ ಹೇಳ್ತೀನಿ. ಸೊ ಇಫ್ ಐ ಗೋ ಅಂಡ್ ಚೆಕ್ ಇವಾಗ ಸ್ಯಾಂಪಲ್ sample dot txt. ಲೈಕ್ ಏನೇನು ಚೇಂಜಸ್ ಆಗಿತ್ತಲ್ವಾ ಹೌಸ್ ಎವ್ರಿಥಿಂಗ್ ಏನೇನು ಚೇಂಜಸ್ ಆಗಿದೆಯಲ್ಲ ಸೊ ಎಲ್ಲ ನಾನು ಲೋಕಲ್ಗೂ ತಂದುಬಿಡ್ತಿದ್ವಿ ಚೇಂಜಸ್ ಎಲ್ಲ ವಾಟ್ ಎವರ್ ಚೇಂಜಸ್ ಹ್ಯಾಪನ್. ಯು ಕ್ಯಾನ್ ಸಿ ಲೈಕ್ ಸ್ಯಾಂಪಲ್ 2 ಡಾಟ್ ಟಿ ಎಕ್ಸ್ ಟಿ ಲೈಕ್ ಏನೇನು ಅಡಿಷನಲ್ ಒಂದು ಫೈಲ್ ಚೇಂಜ್ ಆಗಿದೆ, 2 ಇನ್ಸರ್ಷನ್ ಆಗಿದೆ ಮತ್ತೆ 1 ಡಿಲೀಷನ್ ಆಗಿದೆ ಅಂತ ತೋರಿಸ್ತಿದೆ. ಸೊ ಲೈಕ್ ಅದೇನೇನು ಚೇಂಜಸ್ ಆಗಿತ್ತು ಡಿಲೀಷನ್ಸ್ ಎಲ್ಲ ಆಗಿತ್ತು ಅದು he bought like when I use this command git pull tag rebase origin main ಅಂತ ಕೊಟ್ಟಿದ ತಕ್ಷಣ it bought all the changes to my local merge ಮಾಡಿತು. as I told ಇದೆಲ್ಲ merge ಮಾಡುತ್ತೆ ಅಂತ ಹೇಳಿದ್ರು git pull. ಸೊ ಸೇಮ್ ವೇ ಲೈಕ್ ಫೆಚ್ ಲೇಟೆಸ್ಟ್ ಚೇಂಜಸ್ ನ ಫೆಚ್ ಮಾಡ್ತು ಮತ್ತೆ ಮರ್ಜ್ ಮಾಡ್ತು ಲೋಕಲ್ ಕೋಡ್ಗೆ. ನನ್ನ ಲೋಕಲ್ ಕೋಡಲ್ಲಿ ಅದು ಮರ್ಜ್ ಮಾಡ್ತು. I'll go to this agenda.txt ಅಂತ ಇದೆ. ಸೊ ಇಲ್ಲಿ ಏನೋ ಚೇಂಜ್ ಮಾಡ್ತೀನಿ. add one more like git collaboration ಅಂತ add ಮಾಡ್ತೀನಿ. commit changes. Okay, commit ಆಯ್ತು. I go back. So, fetch
ಫೆಚ್ ಮಾಡಿದಾಗ ಇಟ್ಸ್ ಟೆಲಿಂಗ್ ಈ ಥರ ಇಟ್ಸ್ ಶೋಯಿಂಗ್ ಒಂದು ಕಮಿಟ್ ಐ ಡಿ ಯೂನಿಕ್ ಐ ಡಿ ಕೊಟ್ಟು ಇಟ್ ಈಸ್ ಟೆಲಿಂಗ್ ಲೈಕ್ ಒರಿಜಿನ್ ಮೇನಲ್ಲಿ ಈ ಥರ ಚೇಂಜ್ ಆಗಿದೆ ಅಂತ. ಇಫ್ ಐ ಯೂಸ್ ಅಗೇನ್ ದಿಸ್ ಕಮೆಂಟ್ ಯು ಕ್ಯಾನ್ ಸಿ ಲೈಕ್ ಏನೋ ತೋರಿಸ್ತಿಲ್ಲ. ಒಂದೇ ಸಲ ಏನಾದ್ರು ಚೇಂಜಸ್ ಇದ್ರೆ ಮಾತ್ರ ಇಟ್ ಇಸ್ ಟೆಲಿಂಗ್ ಲೈಕ್ ಇಟ್ಸ್ ಗೋಯಿಂಗ್ ಟು ಗಿವ್ ಅನ್ ಯೂನಿಕ್ ಕಮಿಟ್ ಐ ಡಿ ಕೊಡುತ್ತೆ. ಸೊ ಇಫ್ ಐ ವಾಂಟ್ ಗಿಟ್ ಲಾಗ್ ಒರಿಜಿನ್ ಮೇನ್ ಅಂತ ಮಾಡ್ತೀನಿ. See, logs, a git log, origin main ಅಂತ ಕೊಟ್ಟಾಗ we can see all the logs like it is origin main origin head ಅಂತ ತೋರಿಸಿದಾಗ ಲೇಟೆಸ್ಟ್ ಆಗಿ ಈ ಸ್ಪೆಸಿಫಿಕ್ ಅಪ್ಡೇಟ್ ಆಗಿದೆ ಅಜೆಂಡಾ ಡಾಟ್ ಟಿ ಎಕ್ಸ್ ಟಿ ಫೆಚ್. ನನಗೆ ಈ ಫೆಚ್ ಅಲ್ಲಿ ಗೊತ್ತಾಯ್ತು ಏನೋ ಚೇಂಜಸ್ ಆಗಿದೆ ಅಂತ. ಸೊ ನನ್ಗೆ ಗೊತ್ತಾಗ್ಬೇಕು ಯಾವ ಫೈಲ್ ಅಲ್ಲಿ ಏನ್ ಚೇಂಜಸ್ ಆಗಿದೆ ಅಂತಾಗ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಕಮೆಂಟ್ ಗಿಟ್ ಲಾಗ್. ಸೊ ಒರಿಜಿನ್ ಮೇನ್ ಅಂತ ಕೊಟ್ಟಾಗ ಈ ಗೆಟ್ ಟು ನೋ ಓಕೆ. ಸೊ ಇಟ್ಸ್ ಪಾಯಿಂಟಿಂಗ್ ಈ ರೆಡ್ ಅಲ್ಲಿ ಏನ್ ಪಾಯಿಂಟ್ ಮಾಡ್ತಲ್ಲ ಒರಿಜಿನ್ ಎಂಡ್ ಒರಿಜಿನ್ ಮೇನ್ ಒರಿಜಿನ್ ಎಂಡ್ ಅಂತ ಈ ರೆಡ್ ಹೈಲೈಟಿಂಗ್ ಅಲ್ಲಿ. ಸೊ ಐ ಗಾಟ್ ಟು ನೋ ಓಕೆ ಈ ಫೈಲ್ ಅಲ್ಲಿ ಚೇಂಜಸ್ ಆಗಿದೆ ಅಂತ. ಸೊ ಕ್ಯಾನ್ ಅಜೆಂಡಾ ಡಾಟ್ ಟಿ ಎಕ್ಸ್ ಟಿ ಇವಾಗ ನೋಡಿ. ಸಾರಿ, ಯು ಕ್ಯಾನ್ ಸಿ ಲೈಕ್ ಇಲ್ಲಿ ಐ ಮೇಡ್ ಚೇಂಜಸ್ ಬಟ್ ನಾನು ಐ ಮೇಡ್ ಲೈಕ್ ಗಿಟ್ ಫೆಚ್ ಅಂತ ಕೊಟ್ಟಾಗ ಇಟ್ ಫುಲ್ ಆಯಿತು. ಲೈಕ್ ಫೆಚ್ ಅಂತ ಮಾಡಿದೆ ಗಿಟ್ ಫೆಚ್ ಯು ಕ್ಯಾನ್ ಸಿ ದ ಲೇಟೆಸ್ಟ್ ಕಮಿಟ್ ಐ ಡಿ ಏನೋ ಚೇಂಜಸ್ ಆಗಿದೆ ಅಂತ. ಬಟ್ ನನಗೆ ಎಲ್ಲಿ ಏನು ಅಂತ ಗೊತ್ತಾಗದಾಗ ಐ ಯೂಸ್ ದಿಸ್ ಕಮ್ಯಾಂಡ್ ಗಿಟ್ ಲಾಗ್ ಅಂತ ಮಾಡಿದಾಗ ಸೊ ಐ ಗಾಟ್ ಟು ನೋ ಲೈಕ್ ಲೇಟೆಸ್ಟ್ ಆಗಿ ಈ ಅಜೆಂಡಾ ಡಾಟ್ ಟಿ ಎಕ್ಸ್ ಟಿ ಏನೋ ಚೇಂಜಸ್ ಆಗಿದೆ ಅಂತ. ಸೊ ನನಗೆ ಐ ಹ್ಯಾವ್ ಟು ನೋ ವಾಟ್ ಇಸ್ ದ ಚೇಂಜಸ್ ಅಂತ. ಸೊ ಯು ಕ್ಯಾನ್ ಯೂಸ್ ಗಿಟ್ ಡಿಫ್. ಸೊ ಈ ಅಜೆಂಡಾ ಡಾಟ್ ಟಿ ಎಕ್ಸ್ ಟಿ ವಿ ಹ್ಯಾವ್ ಲೈಕ್ so I'll take first file. You can take full or first file, it will work. ಕಾಪಿ ಇವಾಗ ಲೇಟೆಸ್ಟ್ ಆಗಿ ಏನ್ ಚೇಂಜ್ ಆಗಿದೆ ಅಂತ. ನಂಗೆ ಮ್ಯಾಮ್ ನೀವು ಏನೋ ಹೇಳ್ತಿಲ್ಲಲ್ಲ ಸಾರಿ, ಏನು ಹೇಳ್ತಿಲ್ಲ. ಇನ್ನೂ ಐ ವಾಸ್ ಜಸ್ಟ್ ಎಕ್ಸ್ಪ್ಲೇನ್. ಲುಕಿಂಗ್. ಓಕೆ ಓಕೆ ಗಿಟ್ ಡಿಫ್ ಐ ವಾಸ್ ಜಸ್ಟ್ ಚೆಕಿಂಗ್. ಓಕೆ ಓಕೆ ನಂಗೆ ಅದು ಒಂದು add git advanced comments. ಸೊ ಇಲ್ಲಿ
it was showing like, and actually I was trying to show for agenda, but okay. Okay. So not to get confused. ಇವಾಗ ನಾನು ಮತ್ತೆ ಚೇಂಜ್ ಮಾಡಿದೆ. So I'll do one thing. Git fetch ಮಾಡ್ತೀನಿ. Again. See fetch ಮತ್ತೆ ಒಂದು ID ಬಂತಿರ್ಲಿ. So previously I had one ID. Okay. So ಇವಾಗ ನಾನು git okay, git diff. So first ನಾನು ಏನು ಚೇಂಜಸ್ ಆಗಿದೆ. Copy paste. ಮತ್ತೆ ಇವಾಗ ರೀಸೆಂಟ್ ಆಗಿ ಏನು ಚೇಂಜಸ್ ಆಗಿದೆ. ಓಕೆ. ಇಲ್ಲಿ ನೋಡ್ಬೋದು. ಓಕೆ, ಇದು ಲೇಟೆಸ್ಟ್ ಚೇಂಜಸ್ ಅದಕ್ಕೆ ತೋರಿಸಿದೆ ಅನ್ಸುತ್ತೆ. ಲೈಕ್ ಜಸ್ಟ್ ಇಗ್ನೋರ್, ಐ ಆಮ್ ಜಸ್ಟ್ ಫೋಕಸಿಂಗ್ ಆನ್ ದಿಸ್. ಸೊ ನಾನು ಇವಾಗ ಗಿಟ್ ಕೊಲಾಬ್ರೇಷನ್ ಅಂತ ಚೇಂಜ್ ಮಾಡಿದೆ. ಸೊ ಐ ಲೈಕ್ ಯು ಕ್ಯಾನ್ ಫೆಚ್, ಯೋರ್ ಫೆಚ್ ಆಯ್ತು ಇದು. ಬಟ್ ಇಫ್ ಐ ಗೋ ಟು ದ ಗಿಟ್ ಕ್ಯಾಟ್ agenda dot txt, ಬಟ್ ಯು ಕ್ಯಾನ್ ಸಿ ಇಲ್ಲಿ ಲೈಕ್ ಅದರ್ ಗಿಟ್ ಕಮೆಂಟ್ಸ್ ಅಂತ ಇದೆ ಇಲ್ಲಿ. ಬಟ್ ಇಲ್ಲಿ ಆ್ಯಡ್ ಏನಾಗಿದೆ ಗಿಟ್ ಕೊಲಾಬ್ರೇಷನ್ ಅಂತ, ಬಟ್ ಇಲ್ಲಿ ನಮಗೆ ಫೆಚ್ ಆಗಿಲ್ಲ. ಅದು ನಾನು ಲೋಕಲ್ ಕೋಡ್ಗೆ ಮರ್ಜ್ ಮಾಡಿಲ್ಲ. ಬಟ್ ನಾನು ಅದೇ ಇಫ್ ಐ ಡೂ ಗಿಟ್ full tag flag rebase origin main agenda.txt ಒಂದು ಫೈಲ್ ಚೇಂಜ್ ಆಗಿದೆ, 3 ಇನ್ಸರ್ಷನ್ ಆಗಿದೆ ಅಂತ ಫೆಚ್ ಮಾಡ್ತಾ ಇಟ್ ಮರ್ಜ್ ಮಾಡಿರುತ್ತೆ. ಇಫ್ ಐ ಗೋ ಚೆಕ್ ವೆರಿಫೈ ಮಾಡಿ ಸಿ ಮರ್ಜ್ ಆಗಿದೆ ಗಿಟ್ ಕೊಲಾಬ್ರೇಷನ್, ಗಿಟ್ ಅಡ್ವಾನ್ಸ್ ಕಮೆಂಟ್ಸ್. ಸೊ ನಾನು ಏನು ಆ್ಯಡ್ ಮಾಡಿದ್ದ ಸೊ ಅದನ್ನು ಮರ್ಜ್ ಆಗಿದೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಫಾರ್ ಗಿಟ್ ಫೆಚ್ ಮತ್ತೆ ಗಿಟ್ ಮರ್ಜ್. ಗಿಟ್ ಫೆಚ್ ಜಸ್ಟ್ ಫೆಚ್ ಮಾಡ್ತಿದೆ ಏನು ಚೇಂಜಸ್ ಆಗಿದೆ ಅಂತ. ಬಟ್ ಗಿಟ್ ಮರ್ಜ್ ಮಾಡಿದಾಗ ನಾನು ಗಿಟ್ ಪುಲ್ ಮಾಡಿದಾಗ ಇಟ್ ಈಸ್ ಲೈಕ್ ಏನೇನು ಚೇಂಜಸ್ ಇದೆ ಅದರಲ್ಲೆಲ್ಲ ಲೈಕ್ ಕೋಡ್ನ ನನ್ನ ಲೋಕಲಲ್ಲಿ ಮರ್ಜ್ನು ಮಾಡ್ಬಿಡುತ್ತೆ. ಗೊತ್ತಾಯ್ತಾ ಇದು ಕಾನ್ಸೆಪ್ಟ್? ಗಿಟ್ ಪುಲ್ ಮತ್ತೆ ಗಿಟ್ ಫೆಚ್ ಡಿಫ್ರೆನ್ಸ್. ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಇಫ್ ಯು ನೋ ಡೌಟ್ಸ್ ಐ ವಿಲ್ ಮೂವ್ ಟು ದ ನೆಕ್ಸ್ಟ್. Okay, great, no doubts. Yeah, like you guys are feeling difficult or like easy ಅನ್ಸ್ತಿದ್ಯಾ? ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇದೆ. ಕ್ಲೋನ್ ಅರ್ಥ ಆಯ್ತಾ? ಅದು ಫ್ಲೆಚ್ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ತಾ ಇದೆ. ಅದು ರಿಸಲ್ಟ್ ಬರ್ತಾ ಇದೆಲ್ಲ ಅದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದೀನಿ ಎಲ್ಲಿ ಅರ್ಥ ಆಗ್ತಿಲ್ಲ ಅಂತ, ಸೊ ಐ ಕ್ಯಾನ್ ಹೆಲ್ಪ್ ಯು. ಎಲ್ಲಿ ಅದೇ ಲಾಸ್ಟ್ ರಿಸಲ್ಟ್ ಓಕೆ ನೋಡಿ, ಅದು ಅದು ಅರ್ಥ ಆಗಿಲ್ಲ. ಓಕೆ, should I repeat that git fetch? ರಿಪೀಟ್ ಮಾಡ್ಬೇಕಾ? ಯಾ ಪ್ಲೀಸ್. No hesitation ಮಾಡ್ಕೊಬೇಡಿ. ನಿಮ್ಗೆ ರಿಪೀಟ್ ಮಾಡ್ಬೇಕಂದ್ರೆ ಐ ಆಮ್ ಹಿಯರ್ ಟು ಹೆಲ್ಪ್ ಯು ಗೈಸ್. ಓಕೆ, ಸೊ ಬಟ್ ಎಂಡ್ ಆಫ್ ದ ಡೇ ನೀವು ಕ್ಲಾಸ್ ಅರ್ಥ ಆಗಬೇಕು, ಮತ್ತೆ ಫರ್ದರ್ ಯು ನೀಡ್ ಟು ಗೆಟ್ ಪ್ಲೇಸ್ಡ್ ಇನ್ ಅ ಜಾಬ್. ಸೊ ದಟ್ ಈಸ್ ಲೈಕ್ ಅದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಡೋಂಟ್ ಹೆಸಿಟೇಟ್. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಟೆಲ್ ಮಿ ಎಲ್ಲಿ ಏನು ಅರ್ಥ ಆಗ್ತಿಲ್ಲ ಅಂತ. ಸೊ ನಾನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಓಕೆ, ಸಿ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಇಷ್ಟೊತ್ತು ನಾನು ಏನು ಹೇಳಿದ್ನಲ್ವಾ, ನಿಮ್ಗೆ ಫೆಚ್ಗೆ ಮತ್ತೆ ಪುಲ್ಗೆ ಏನು ಡಿಫ್ರೆನ್ಸ್ ಗೊತ್ತಾಯ್ತು? ಜಸ್ಟ್ ಸಿಂಪಲ್ ಆಗಿ ನಿಮ್ಗೆ ಏನು ಅರ್ಥ ಆಯ್ತು, ಇಟ್ಸ್ ಫೈನ್. ಲೈಕ್ ಏನು ಅರ್ಥ ಆಯ್ತು ಡಿಫ್ರೆನ್ಸ್? ಮ್ಯಾಮ್ ಆಕ್ಚುಲಿ ಫೆಚ್ ಅಲ್ಲಿ ಬಂದ್ಬಿಟ್ಟು ಆಕ್ಚುಯಲ್ ಅಂದ್ರೆ ಐ ಮೀನ್ ರಿಮೋಟ್ ರೆಪಾಸಿಟರಿಯಲ್ಲಿ ಏನ್ ಚೇಂಜಸ್ ಆಗಿರುತ್ತೋ ಅದನ್ನ ಲೋಕಲ್ ರೆಪಾಸಿಟರಿಯಲ್ಲಿ ಐ ಮೀನ್ ಎಷ್ಟು ಚೇಂಜಸ್ ಆಗಿರೋದು ಅದರಲ್ಲಿ ಅಪ್ಡೇಟ್ ಆಗಿರೋದಿಲ್ಲ. ಅದು ಲೋಕಲ್
ರಿಮೋಟ್ ರೆಪಾಸಿಟರಿ ಚೇಂಜಸ್ ಲಿಸ್ಟ್ ಆಗಿರೋದು ಔಟ್ ಮಾಡುತ್ತೆ. ಲಿಸ್ಟ್ ಔಟ್ ಮಾಡುತ್ತೆ. ಜಸ್ಟ್ ಲೈಕ್ ಗೆಟ್ ಡೇಟಾ, ಎಕ್ಸ್ಟ್ರಾಕ್ಟ್ ದಿ ಡೇಟಾ ಇನ್ ದ ಲೋಕಲ್ ಅಷ್ಟೇ. Correct. ಗೆಟ್ ಡೇಟಾ Yes, you're right. So, ಇನ್ ದ ಪೂಲ್ ಅಲ್ಲಿ ಬಂದ್ಬಿಟ್ಟು ಲೋಕಲ್ ಇದರಲ್ಲಿ ಅದು ಚೇಂಜಸ್ ಆಗುತ್ತೆ ಪ್ಲಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಎಂಟೈರ್ ಫೈಲ್. ಸೊ ಓಕೆ, ನಿಮ್ಗೆ ಥಿಯರಿಟಿಕಲ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗಿದೆ. ಹ್ಯಾಂಡ್ಸ್ ಆನ್ ನಿಮ್ಗೆ ಮೇ ಬಿ ಗೆಟಿಂಗ್ ನಿಮ್ಗೆ ಅರ್ಥ ಆಗಿರುತ್ತೆ, ಬಟ್ ಮೇ ಬಿ ಯು ಆರ್ ಸೀಯಿಂಗ್ ಫಾರ್ ದ ಫಸ್ಟ್ ಟೈಮ್, ಅದಕ್ಕೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು. ಬಟ್ ವೆನ್ ಯು ಡೂ ಹ್ಯಾಂಡ್ಸ್ ಆನ್ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇಟ್ಸ್ ಓಕೆ, ಐ ವಿಲ್ ಹೆಲ್ಪ್ ಯು ಗೈಸ್. ಸಿ ಫೆಚ್ ಬಂದು ಏನಾದ್ರೂ ಚೇಂಜಸ್ ಆಗಿದ್ರೆ ಅದು ನಾನು ಜಸ್ಟ್ ಫೆಚ್ ಆಗ್ತಿದೆ ನನ್ನ ಲೋಕಲ್, ನಂಗೆ ಗೊತ್ತಾಗುತ್ತೆ ಓಕೆ ಅದು ಚೇಂಜ್ ಆಗಿದೆ ಅಂತ ಅಷ್ಟೇ. ನಾನು ಅದು ಆ ಫೆಚ್ ಬಂದು ನಮ್ಗೆ ಏನು ಚೇಂಜಸ್ ಮಾಡಲ್ಲ ಲೋಕಲ್. ಇಟ್ ಇಸ್ ಜಸ್ಟ್ ಲೇಟೆಸ್ಟ್ ಚೇಂಜ್ ಏನಿದೆ ಅದನ್ನ ತಗೊಳುತ್ತೆ, ನಮ್ಗೆ ಲೈಕ್ ತೋರಿಸುತ್ತೆ ಲೇಟೆಸ್ಟ್ ಚೇಂಜಸ್ ನಮ್ಮ ರಿಮೋಟ್ ರೆಪಾಸಿಟರಿಯಲ್ಲಿ. ಬಟ್ ಅದು ಬಂದು ಏನು ಚೇಂಜಸ್ ಎಲ್ಲ ಏನು ಮಾಡ್ತಿಲ್ಲ. ಅದೇ ಗಿಟ್ ಪುಲ್ ಏನ್ ಮಾಡುತ್ತೆ ಅಂದ್ರೆ ಫೆಚ್ ಮಾಡುತ್ತೆ. ಲೇಟೆಸ್ಟ್ ಚೇಂಜಸ್ ಇರೋದನ್ನ ಇದೆ ಸೇಮ್ ಗಿಟ್ ಫೆಚ್ ಯಾವ ತರ ಮಾಡ್ತಿತ್ತು, ಗಿಟ್ ಪುಲ್ಲು ಅಷ್ಟೇ ಫೆಚ್ ಮಾಡ್ತಿದೆ, ಮತ್ತೆ ಅದನ್ನ ಮರ್ಜ್ ಮಾಡ್ತಿದೆ ನನ್ನ ಲೋಕಲ್ ಕೋಡ್ಗೆ ಮರ್ಜ್ ಮಾಡಿ. See, ನಾನು still if you are not understanding. ಇವಾಗ ನಿಮ್ theoretically is clear. Rahul, you're clear with theoretically, right? Okay. So Yes, ನಿಮ್ಗೆ yes. hands on I will just show like okay. ಇವಾಗ ನೋಡಿ ರಿಮೋಟ್ ಅಲ್ಲಿ ಐ ವಿಲ್ ಗೋ ಆಡ್ ಸಮಥಿಂಗ್ ಲೈಕ್ the projects ಅಂತ ಆಡ್ ಮಾಡಿ. Comment. ಇದು ಬಂದು ಗಿಟ್ ಹಬ್ ರಿಮೋಟ್ ರೆಪಾಸಿಟರಿ ಚೇಂಜ್ ಮಾಡಿ. ಅದೇ ಇವಾಗ ನಾನು ಇಲ್ಲಿ ಬಂದು ಲೈಕ್ ಇದು ನನ್ನ ಲೋಕಲ್ ಸಿಸ್ಟಮ್. ಸೊ ಇವಾಗ ಇಫ್ ಐ ಡೂ ಗಿಟ್ ಫೆಚ್ ಏನ್ ಮಾಡುತ್ತೆ ಇವಾಗ ರಾಹುಲ್? ಜಸ್ಟ್ ನಿಮ್ಗೆ ಏನ್ ಗೊತ್ತೋ ಹೇಳಿ. ಐ ಆಮ್ ನಾಟ್ ಲೈಕ್ ನೀವು ಕ್ವೆಶನ್ ಕೇಳಿದ್ರೆ ನಿಮ್ ಕೇಳ್ತಾ ಇದೀನಿ ಅಂತಲ್ಲ. ಜಸ್ಟ್ ನಿಮ್ಗೆ ಏನ್ ಮಾಡುತ್ತೆ ಇವಾಗ ಗಿಟ್ ಫೆಚ್? ಗಿಟ್ ಫೆಚ್ ಡೌನ್ಲೋಡ್ ಮಾಡುತ್ತೆ ಅದೆಲ್ಲ ನಾವೆಲ್ಲ ಲಿಸ್ಟ್ ಮಾಡಿದಿರ್ತಲ್ಲ ಅದೆಲ್ಲ ಡೌನ್ಲೋಡ್ ಮಾಡುತ್ತೆ ಮತ್ತೆ ಕಮಿಟ್ ಮಾಡುತ್ತೆ. ಲೇಟೆಸ್ಟ್ ಆಗಿ ಏನು ಚೇಂಜ್ ಮಾಡಿದ್ವೋ ಲೇಟೆಸ್ಟ್ ಚೇಂಜಸ್ ಮಾತ್ರ ಡೌನ್ಲೋಡ್ ಮಾಡುತ್ತೆ. ಲೇಟೆಸ್ಟ್ ಇವಾಗ ನೋಡಿ ಲೇಟೆಸ್ಟ್ ಇದು ಗಿಟ್ ಹಬ್ ಪ್ರಾಜೆಕ್ಟ್ಸ್ ಅಂತ ಲೇಟೆಸ್ಟ್. ಅದನ್ನ ಲೇಟೆಸ್ಟ್ ಚೇಂಜಸ್ ಏನಿದೆ ಅಲ್ವಾ ಅದನ್ನ ನನ್ನ ಲೋಕಲ್ಗೆ ಲೈಕ್ ಫೆಚ್ ಮಾಡುತ್ತೆ. ಆ ಡೇಟಾ ಏನಿದೆ ಕ್ಲೋನ್ ಮಾಡುತ್ತೆ, ಆರ್ ಯು ಕ್ಯಾನ್ ಟೆಲ್ ಲೈಕ್ ಲೇಟೆಸ್ಟ್ ಚೇಂಜಸ್ ನ ತಗೊಳುತ್ತೆ. ಎಂಟರ್ ಮಾಡಿ. ಓಕೆ 1 minute. ಸೊ ಇವಾಗ ನೋಡಿ ಲೈಕ್ ಫೆಚ್ ಮಾಡಿದಾಗ ಲೇಟೆಸ್ಟ್ ಚೇಂಜಸ್ ನಮ್ಗೆ ಗೊತ್ತಾಯ್ತು. ಇವಾಗ ಯು ಕ್ಯಾನ್ ಸಿ ಈ ಒಂದು ಐಡಿ, ಈ ಕಮಿಟ್ ಐಡಿ ಲೈಕ್ ಹೊಸ ಏನೇನ್ ಚೇಂಜಸ್ ಮಾಡ್ತಿರ್ತೇವಲ್ವಾ ಅವಾಗ ವಿ ಕ್ಯಾನ್ ಕೀಪ್ ಸೀಯಿಂಗ್ ಈ ತರ ಐಡಿಸ್ ಬರ್ತಿರುತ್ತೆ. ಈ ಐಡಿ ಏನಕ್ಕೆ ಅಂದ್ರೆ ಯೂನಿಕ್ ಆಗಿ ಆ ಫೈಲ್ಗೆ ಏನೋ ಚೇಂಜಸ್ ಆಗಿದೆ. ಇವಾಗ ಎಕ್ಸಾಂಪಲ್ ನೀವು ಲೋಕಲ್ ಅಲ್ಲಿ ಎಕ್ಸಾಂಪಲ್ ನೀವು ವಿಂಡೋಸ್ ಅಲ್ಲಿ ಮಾಡುವಾಗ ಯು ಹ್ಯಾವ್ ಲೈಕ್ ಒಂದು ಎಕ್ಸಾಂಪಲ್ ಫೈಲ್ 1, ಆ ವರ್ಷನ್ 1 ಅಲ್ಲಿ ಲೈಕ್ ಎಕ್ಸಾಂಪಲ್ ಲೈಕ್ ಏನೋ ಒಂದು ಲೈಕ್ ಯು ಆರ್ ಮೇಕಿಂಗ್ ಸಮ್ ನೋಟ್ಸ್ ಅಂತ ತಿಳ್ಕೊಳ್ಳಿ. ಡೆವಾಪ್ಸ್ ಲೆಸನ್ 1 ನೋಟ್ಸ್ ಮಾಡ್ತೀರಾ ಫೈಲ್ 1, ಫೈಲ್ 2 ಯು ವಿಲ್ ಮೇಕ್ ಲೈಕ್ ಗಿಟ್ ನೋಟ್ಸ್, ಫೈಲ್ 3 ಡಿಫ್ರೆಂಟ್ ನೋಟ್ಸ್. ಸೊ ಅದಕ್ಕೆ ನೀವು ಡಿಫ್ರೆಂಟ್ ಯೂನಿಕ್ ಹೆಸರು ಬರ್ತಿದೆ ಅಲ್ವಾ, ಫೈಲ್ 1, ಫೈಲ್ 2, ಫೈಲ್ 3 ಡಿಫ್ರೆಂಟ್ ವರ್ಜನ್ಸ್ ಬರ್ತಿದೆ ಅಲ್ವಾ. ಅದೇ ತರ ಇಲ್ಲೂ ಅಷ್ಟೇ ನಾನು ಏನೋ ಒಂದು ಚೇಂಜಸ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೊಂದು ಯೂನಿಕ್ ಐಡಿ ಕೊಡ್ತಿದೆ ಅಷ್ಟೇ. ಈ ಕಮಿಟ್ ಐಡಿ ಫಾರ್ ದ ಪರ್ಟಿಕ್ಯುಲರ್ ದ ಚೇಂಜ್ ಚೇಂಜ್ ಮಾಡ್ತೀವಿ. ಇವಾಗ ನೋಡಿ ಓನ್ಲಿ. ಮತ್ತೆ ಇವಾಗ ಇಲ್ಲಿ ಹೋಗ್ಬಿಟ್ಟು ಏನೋ ಚೇಂಜ್ ಮಾಡ್ತೀವಿ. ಓಕೆ I didn't agenda. ಮತ್ತೆ GitHub advanced ಪ್ರಾಜೆಕ್ಟ್ ಅಂತ ಮಾಡಿ
advanced projects. ಇವಾಗ ಇದು ನನಗೆ ಇವಾಗ ಏನೋ ಚೇಂಜ್ ಆಗಿದೆ, ನಾನು ಸುಮ್ಮನೆ ಲೈಕ್ ಐ ಕೀಪ್ ಚೆಕಿಂಗ್, ಲೈಕ್ ಏನಾದ್ರು ಚೇಂಜಸ್ ಇದೆಯಾ, ಅಪ್ಡೇಟ್ಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ಮತ್ತೆ ಚೆಕ್ ಮಾಡ್ತೀನಿ. ಗೆಟ್ ಫೆಚ್ ಸಿ, ಮತ್ತೆ ಬೇರೆ ಒಂದು ಐಡಿ ಬಂತು, ಇಲ್ಲೊಂದು ಐಡಿ ಬಂತು. ಸೊ ವಿ ಹ್ಯಾವ್ ಇಲ್ಲೊಂದು ಐಡಿ, ಇಲ್ಲೊಂದು ಐಡಿ. Yeah. ಏನಕ್ಕೆ ಇವಾಗ ಎಕ್ಸಾಮ್ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ನಿಮ್ ಲೋಕಲ್ ಅಲ್ಲಿ ಯು ಆರ್ ಮೇಕಿಂಗ್ ನೋಟ್ಸ್ ಆನ್ ಡೆವಾಪ್ಸ್ ಅಂದ್ರೆ ಯು ಆರ್ ಮೇಕಿಂಗ್ ಲೆಸನ್ 1, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಹತ್ರ ಮಾಡ್ಕೊಂಡು ಹೋಗ್ತೀವಿ. ಸೊ ಯು ಆರ್ ಗಿವಿಂಗ್ ಒಂದು ಹೊಸ ಲೈಕ್ ಯೂನಿಕ್ ಆಗಿ ಎಷ್ಟು. ಅದೇ ತರ ಏನೋ ಒಂದು ಚೇಂಜಸ್ ಮಾಡ್ತಾ ಇದೀವಿ ಅಂದಾಗ ಇಟ್ಸ್ ಗೋಯಿಂಗ್ ಟು ಹ್ಯಾವ್ ಅ ಕಮಿಟ್ ಐಡಿ ಅಂತ ಕರಿತೀವಿ. ಸೇವ್ ಮಾಡ್ತೀವಲ್ಲ ಅದಕ್ಕೆ ಕಮಿಟ್ ಐಡಿ ಅಂತ ಕರಿತೀವಿ. ಈ ಗಿಟ್ ಅಲ್ಲಿ ವಿ ಕಾಲ್ ಇಟ್ ಅಸ್ ಕಮಿಟ್ ಐಡಿ ಅಂತ. ಸೊ ಇವಾಗ ಗೊತ್ತಾಯ್ತು ನಮ್ಗೆ ಲೇಟೆಸ್ಟ್ ಆಗಿ, ಮತ್ತೆ ನಾನು ಗಿಟ್ ಫೆಚ್ ಮಾಡ್ತೀನಿ ಏನಾದ್ರು ಚೇಂಜಸ್ ಇದೆಯಾ ಅಂತ. Yeah. ಏನು ಚೇಂಜಸ್ ಇಲ್ಲ, ಏನೋ ಚೇಂಜಸ್ ಇದ್ರೆ ಮಾತ್ರ ತೋರಿಸುತ್ತೆ. ಬಟ್ ಇವಾಗ ನಿಂಗೆ ಇಲ್ಲಿ ಗಿಟ್ ಫೆಚ್ ಅಂತ ಮಾಡಿದಾಗ ನಿಂಗೆ ಯು ಕ್ಯಾನ್ ಸಿ ಓನ್ಲಿ ಲೈಕ್ ಕಮಿಟ್ ಐಡಿಸ್ ಮಾತ್ರ ಗೊತ್ತಾಯ್ತು. ಬಟ್ ನಿಂಗೆ ಏನ್ ಚೇಂಜ್ ಆಗಿದೆ ಅದ್ರೊಳಗಡೆ ಅಂತ ನಿನ್ಗೆ ಗೊತ್ತಾಗ್ಬೇಕು, ಚೇಂಜಸ್ ಏನು ಅಂತ. ಸೊ ಅವಾಗ ಯು ಕ್ಯಾನ್ ಯೂಸ್ ದಿಸ್ ಗಿಟ್ ಡಿಫ್ ಅಂತ. ಗಿಟ್ ಡಿಫ್ ನಿಂಗೆ ಗೊತ್ತಾಗ್ಬೇಕು ಏನ್ ಚೇಂಜ್ ಆಯ್ತು ಫಸ್ಟ್, ಲೈಕ್ ಲೇಟೆಸ್ಟ್ ಆಗಿ ಏನೇನ್ ಚೇಂಜಸ್ ಆಗಿದೆ ಅಂತ. ಯು ವಿಲ್ ಜಸ್ಟ್ ಚೆಕ್. ಸೊ ನೀವೇನಾದ್ರು ವರಿ ಮಾಡ್ತಿದ್ರೆ ವಾಟ್ ಇಸ್ ಡಿಫ್ ಅಂದ್ರೆ ಡಿಫ್ರೆನ್ಸ್. ಇಟ್ಸ್ ಗಿಟ್ ಡಿಫ್ ಅಂದ್ರೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕು. ನನ್ ಕಮಿಟ್ ಐಡಿ 1ಗೆ ಮತ್ತೆ ಕಮಿಟ್ ಐಡಿ 2ಗೆ. ಇವಾಗ ನೀವು ಹೋಗಿ ಇವಾಗ ಎಕ್ಸಾಂಪಲ್ ಯು ಆರ್ ಮೇಕಿಂಗ್ ನೋಟ್ಸ್ ಆನ್ ಚಾಪ್ಟರ್ 1, ಚಾಪ್ಟರ್ 2 ಅಂದಾಗ ಯು ವಿಲ್ ಸಿ ಲೈಕ್ ಡಿಫ್ರೆನ್ಸಸ್, ಏನೇನ್ ಡಿಫ್ರೆನ್ಸ್ ಇದೆ ಚಾಪ್ಟರ್ 1ಗೆ ಚಾಪ್ಟರ್ 2. ಚಾಪ್ಟರ್ 1 ಅಲ್ಲಿ ಯು ಹ್ಯಾವ್ ಮೇಡ್ ಇಂಟ್ರೊಡಕ್ಷನ್ ಟು ಡೆವಾಪ್ಸ್. ಚಾಪ್ಟರ್ 2 ಅಲ್ಲಿ ಯು ಆರ್ ಮೇಕಿಂಗ್ ನೋಟ್ಸ್ ಆನ್ ಗಿಟ್. ಚಾಪ್ಟರ್ 3 ಗಿಟ್ ಹಬ್. ಸೊ ಐಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಸೊ ಅದೇ ತರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕು. ಸೊ ನೋಡಿ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದರಲ್ಲಿ. ಸೊ ಲೈಕ್ ಈ ತರ ಆಡ್ ಆಗಿದೆ ಗಿಟ್ ಹಬ್ ಪ್ರಾಜೆಕ್ಟ್ಸ್ ಅಂತ ಆಡ್ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ. ಪ್ಲಸ್ ಗ್ರೀನ್ ಅಲ್ಲಿ ತೋರಿಸುತ್ತೆ ಏನ್ ಚೇಂಜಸ್ ಆಗಿದೆ ಅಷ್ಟೇ Yeah. ಗಿಟ್ ಫೆಚ್. ಬಟ್ ಇವಾಗ ನಾನು ಐ ಗೋ ಟು ದ ಲೈಕ್ ಯಾವ ಫೈಲ್ ಅಲ್ಲಿ ಚೇಂಜಸ್ ಮಾಡಿರೋದು, ಅಜೆಂಡಾ .txt ಎಲ್ಎಸ್ ಮಾಡಿದಾಗ ಯು ಕ್ಯಾನ್ ಸಿ ಲೈಕ್ ಅಜೆಂಡಾ .txt ಅಂತ ಒಂದು ಫೈಲ್ ಇದೆ. ನಾನು ಇದರಲ್ಲಿ ಚೇಂಜಸ್ ಮಾಡಿರೋದು, ಚೇಂಜಸ್ ಎಲ್ಲ ಆಗಿರೋದು. ಬಟ್ ಇಫ್ ಐ ಗೋ ಚೆಕ್ ಕ್ಯಾಟ್ agenda.txt, ಇವಾಗ ಇಲ್ಲಿ ಏನ್ ಚೇಂಜ್ ಆಗಿದೆ ಇದು ನಾನು ಈ ಫೈಲ್ ಡಿಸ್ಪ್ಲೇ ಮಾಡಿದಾಗ ಕೆನ್ ಐ ಗೋಸ್ ಈ ಮರ್ಜ್ ಆಗಿರುತ್ತಾ ಈ ಚೇಂಜಸ್, ಲೇಟೆಸ್ಟ್ ಚೇಂಜಸ್ ನನ್ನ ಫೈಲ್ ಅಲ್ಲಿ ಮರ್ಜ್ ಆಗಿರುತ್ತಾ ಇಲ್ವಾ? ಇಲ್ಲ. ಇಲ್ಲ. ರೈಟ್, ಸಿ ಮರ್ಜ್ ಆಗಲ್ಲ, ಜಸ್ಟ್ ಫೆಚ್ ಮಾಡಿದೆ ಅಷ್ಟೇ. ಅದು ಯಾವುದು ಗಿಟ್ ಫೆಚ್ ಕಮೆಂಟ್. Yeah. ಬಟ್ ಏನು ಮರ್ಜಸ್ ಎಲ್ಲ ಮಾಡಲ್ಲ. ಹ್ಮ್. ಬಟ್ ಇವಾಗ ನನಗೆ ಮರ್ಜ್ ಮಾಡಬೇಕು ಅಂದಾಗ ವಿ ಯೂಸ್ ಗಿಟ್ ಪುಲ್ ಕಮೆಂಟ್. ಗಿಟ್ ಪುಲ್ ಏನ್ ಮಾಡುತ್ತೆ, ಬೇಸಿಕ್ಲಿ ಪುಲ್ ಮಾಡ್ಕೊಳುತ್ತೆ ಸೇಮ್ ಫೆಚ್ ತರ ಏನಿದೆ, ಮತ್ತೆ ಅದನ್ನ ಮರ್ಜ್ ಮಾಡುತ್ತೆ. ಈ ಲೋಕಲ್ ಕೋಡ್, ಇದು ಲೋಕಲ್ ಕೋಡ್ ಅಂತ ಕರಿತೀವಿ. ಲೋಕಲ್ ಕೋಡ್ಗೆ ಇದು ಏನ್ ಮಾಡುತ್ತೆ, ಮರ್ಜ್ ಮಾಡುತ್ತೆ. ಸಿ ಈ ಅಜೆಂಡಾ ಲೈಕ್ ಏನೇನು ಒಂದು ಫೈಲ್ ಹ್ಯಾಸ್ ಚೇಂಜ್, 2 ಇನ್ಸರ್ಷನ್ ಆಗಿದೆ, 2 ಡಿವಿಷನ್ ಅಂತ ಹೇಳ್ತಿದೆ. ಸೊ ನಾನು ಇವಾಗ ಹೋಗೋದೇ ಚೇಂಜ್ ಚೆಕ್ ಮಾಡ್ತೀನಿ. ಸಿ ಏನೇನ್ ಚೇಂಜಸ್ ಇದೆ ಎಲ್ಲ ಮರ್ಜ್ ಆಗಿದೆ. ಈಗ ನಾನು ಮಾಡಿಲ್ಲ, ಆಟೋಮೆಟಿಕ್ ಆಗಿ ವೆನ್ ಐ ಯೂಸ್ ದಿಸ್ ಕಮ್ಯಾಂಡ್ ಆಟೋಮೆಟಿಕ್ಲಿ ರೀಬೇಸ್ ಮಾಡಿ ಅದು ಮರ್ಜ್ ಮಾಡ್ತು, ಫೆಚ್ ಮಾಡ್ತು ಏನೇನ್ ಚೇಂಜಸ್ ಆಗಿದೆ ಅಂತ ಅದು ಮರ್ಜ್ ಮಾಡ್ತು ಅಷ್ಟೇ. ಕ್ಲಿಯರ್? Okay. Now I get. ನೀವು ಹ್ಯಾಂಡ್ಸ್ Yeah. ಆನ್ ಮಾಡಿದಾಗ ಇಟ್ ವಿಲ್ ಬಿ ಮೋರ್ ಬೆಟರ್ ಅಂಡ್ ಕ್ಲಿಯರ್ ಫಾರ್ ಯು ಗೈಸ್. Yeah, ma'am. Thank you. ಸೊ ಹೋಪ್ಫುಲಿ ಎಲ್ಲರಿಗೂ ಇವಾಗ ಕ್ಲಿಯರ್ ಆಯ್ತು ಅನ್ಸುತ್ತೆ ನಾವು ಚಿಲ್ ಎಕ್ಸಾಂಪಲ್ ಕೊಟ್ಟಿದ್ದಕ್ಕೆ. ಓಕೆ, ನೆಕ್ಸ್ಟ್ I will tell some like branching strategies. ಇವತ್ತು ಲೈಕ್ ಸ್ಟ್ರಾಟಜೀಸ್ ಇಫ್ ಪಾಸಿಬಲ್ ಐ ಟೆಲ್ ಟುಡೇ, ಫ್ರೆಶ್ ಆಗಿ ನಾಳೆ ಮಾಡ್ತೀನಿ ಅನ್ನೋದು. ಸೊ ಲೈಕ್ ಯಾವ್ಯಾವ ಎನ್ವಿರಾನ್ಮೆಂಟ್ಸ್ ಇರುತ್ತೆ ಲೈಕ್ ವೆನ್ ಯು ಆರ್ ವರ್ಕಿಂಗ್ ಇನ್ ರಿಯಲ್ ಟೈಮ್, ಯಾವ್ದಾದ್ರು ಐಡಿಯಾಸ್ ಇದೆಯಾ? ಯಾರಾದ್ರೂ ಲೈಕ್ ವರ್ಕ್ ಮಾಡ್ತಿರ್ತೀರಲ್ವಾ, ವಾಟ್ ಆರ್ ದ ಎನ್ವಿರಾನ್ಮೆಂಟ್ಸ್ ವಿ ಕಮ್ ಅಕ್ರಾಸ್?
Environment means operating system. ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಲೈಕ್ ಪ್ರೊಟೆಕ್ಷನ್, ಲೈಕ್ ನಾವು ಪ್ರೊಟೆಕ್ಷನ್ಗೆ ಲೈಕ್ ಫೈನಲ್ ಆಗಿ ಫಸ್ಟ್ ಸ್ಟೇಜಿಂಗ್ ಆ ಥರ ಕೇಳ್ತಿರೋದು. ಡೆವಲಪ್ ಮಾಡ್ತೀವಿ ಫಸ್ಟು. ಎನಿ ಐಡಿಯಾ? No. ಸೊ ಲೈಕ್ ನಾವು ಇದು ನಿಮ್ಗೆ ಗೊತ್ತಾಗಬೇಕು. ಸೊ ಇಫ್ ಯು ಆರ್ no idea. So we have different environments. So we will have different environments in IT. First, like we have development. So development, ಏನ್ ಮಾಡ್ತೀವಿ ಡೆವಲಪ್ಮೆಂಟ್ ಅಲ್ಲಿ? ಜನರಲ್ ಆಗಿ ಡೆವಲಪ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ? ಡೆವಲಪರ್ಸ್ ಕೋಡ್ ಬರೀತಾರೆ, ಕ್ರಿಯೇಟ್ Code. ಮಾಡ್ತೀವಿ, ಏನೇನ್ ಫೀಚರ್ಸ್ ಬೇಕು ಅದಕ್ಕೆ. Code written. ಸೊ ಇಟ್ಸ್ ಜಸ್ಟ್ ಲೈಕ್ ಡೆವಲಪರ್ಸ್ ಆರ್ ಬಿಲ್ಡ್ ಮಾಡಿ ಟೆಸ್ಟ್ ಮಾಡ್ತೀವಿ ನ್ಯೂ ಫೀಚರ್ಸ್, ಮತ್ತೆ ಕೋಡ್ಸ್ ಎಲ್ಲ ಇನ್ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ. ಮತ್ತೆ ಇದು ಸ್ಟೇಬಲ್ ಅಲ್ಲಿ ಇರಲ್ಲ ನಮ್ಮ ಕೋಡ್. ಇಟ್ಸ್ ನಾಟ್ ಲೈಕ್ ಸ್ಟೇಬಲ್, ಜಸ್ಟ್ ಡೆವಲಪರ್ಸ್ ಆರ್ ಡೆವಲಪಿಂಗ್ ಫ್ರಮ್ ಸ್ಕ್ರಾಚ್ ಇಂದ. ಏನೇನ್ ಎಕ್ಸಾಂಪಲ್, ನಂಗೆ ಫ್ರಂಟ್ ಎಂಡ್ಗೆ ಲಾಗಿನ್ ಫೀಚರ್ ಬೇಕು, ಲೈಕ್ ದೇ ಆರ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಲಾಗಿನ್ ಫೀಚರ್. ಸೊ ಇಟ್ಸ್ ಜಸ್ಟ್ ಲೈಕ್ ಇಲ್ಲಿ ವೇರ್ ಡೆವಲಪರ್ಸ್ ಕೋಡ್ ಮಾಡ್ತಾರೆ, ಕೋಡ್ನ ಡೆವಲಪ್ ಮಾಡಿ ಟೆಸ್ಟ್ ಮಾಡ್ತಾರೆ, ಲೈಕ್ ಫೀಚರ್ಸ್ ಎಲ್ಲ ದೇ ಆರ್ ಗೋಯಿಂಗ್ ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ವಿ ಹ್ಯಾವ್ ಲೈಕ್ ಒನ್ ಮೋರ್, ಲೈಕ್ ವ್ಯಾಲಿಡೇಷನ್ ಅಂತ ಇದೆ. ವ್ಯಾಲಿಡೇಷನ್ ಅಂತಾನು ಕರಿತೀವಿ, ಇದನ್ನ QA ಅಂತಾನು ಕರಿತೀವಿ. ಸೊ ಬೇಸಿಕ್ಲಿ ಇಲ್ಲಿ ಟೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಟೆಸ್ಟ್ ಮಾಡ್ತಾರೆ, ಲೈಕ್ ಕೋಡ್ನೆಲ್ಲ ಫೀಚರ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದ್ಯಾ ಇಲ್ವಾ, ಲೈಕ್ ಇವಾಗ QA ಟೆಸ್ಟ್ ಮಾಡ್ತಾರೆ ಲಾಗಿನ್ ಏನಾದ್ರು ಬಗ್ಸ್ ಏನಾದ್ರು ಇದೆಯಾ ಅಂತ ಎಲ್ಲ ಇಲ್ಲಿ ಚೆಕ್ ಮಾಡ್ತಾರೆ. ಸೊ ಹೇಳಿ ಮೇಡಮ್, ಸ್ವಲ್ಪ Yes. ಸ್ಕ್ರೀನ್ ಝೂಮ್ ಮಾಡ್ತೀರಾ? ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಕಳ್ಸಿದ್ಯಾ? ಯಾ, ಥ್ಯಾಂಕ್ ಯು. ಸೊ ಈ ವ್ಯಾಲಿಡೇಷನ್ ಅಂತ ಏನಿದೆ, ಏನ್ ಹೇಳ್ತಿದೆ ಇಲ್ಲಿ, ಏನ್ ಮಾಡ್ತಾರೆ ಟೆಸ್ಟರ್ಸ್ ಏನ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ ಫೀಚರ್ಸ್. ಸೊ ಇಫ್ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್, ಮತ್ತೆ ಏನಾದ್ರು ಬಗ್ಸ್ ಎಲ್ಲ ಇದ್ರೆ ದೇ ಆರ್ ಗೋಯಿಂಗ್ ಟು ಫೈಂಡ್ ಬಗ್ಸ್, ಆ ಥರ ಎಲ್ಲ ಫೈಂಡ್ ಮಾಡಿ. ಮತ್ತೆ ವಿ ಹ್ಯಾವ್ ಲೈಕ್ UAT. ಸೊ ಇದೆಲ್ಲ ಎನ್ವಿರಾನ್ಮೆಂಟ್ಸ್ ಅನ್ನು ನಿಮ್ಗೆ ನಾಲೆಜ್ ಇರಲಿ ಅಂತ ಹೇಳ್ತಿರೋದು. ಸೊ UAT ಅಂದ್ರೆ ಬೇಸಿಕ್ಲಿ ಬಿಸ್ನೆಸ್ ಯೂಸರ್ಸ್ ಅಪ್ರೂವ್ ಮಾಡ್ತಾರೆ ಫೀಚರ್ಸ್ ಎಲ್ಲ, ಲೈಕ್ ಎಲ್ಲ ಟೆಸ್ಟ್ ಮಾಡಿದಾದ್ಮೇಲೆ ಲೈಕ್ ಕ್ಲೈಂಟ್ ಚೆಕ್ ಮಾಡ್ತಾರೆ ಲಾಗಿನ್ಸ್ ಅವ್ರು ಯಾವ ತರ ಎಕ್ಸ್ಪೆಕ್ಟ್ ಮಾಡಿದ್ರಲ್ವಾ ಆ ತರ ಎಲ್ಲ ಇದೆಯಾ, ಈ ಸ್ಪೆಸಿಫಿಕ್ ಡೆವಲಪರ್ಸ್ ಎಲ್ಲ ಡೆವಲಪ್ ಮಾಡಿರೋ ಫೀಚರ್ಸ್ ಎಲ್ಲ ಅವ್ರಿಗೆಲ್ಲ ಲೈಕ್ ಅವ್ರ ಬಿಸ್ನೆಸ್ ನೀಡ್ಸ್ಗೆ ಲೈಕ್ ಏನೇನು ನೀಡ್ಸ್ ಕೇಳಿದ್ರಲ್ವಾ, ಲೈಕ್ ಫಸ್ಟ್ ರಿಕ್ವೈರ್ಮೆಂಟ್ಸ್ ನಿಮ್ಗೆ when I've explained in the first class, if you guys remember. ಸೊ ಅವ್ರ ಕ್ಲೈಂಟ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಎಲ್ಲ ಇದೆ ಅದನ್ನ ಈ UAT ಲಿ ವೇರ್ ಬಿಸ್ನೆಸ್ ಯೂಸರ್ಸ್ ಅಪ್ರೂವ್ ಮಾಡ್ತಾರೆ ಫೀಚರ್ಸ್ನೆಲ್ಲ, ಲೈಕ್ ಕ್ಲೈಂಟ್ ಚೆಕ್ಸ್ ಮಾಡ್ತಾರೆ ಲಾಗಿನ್ಸ್ ಎಲ್ಲ ವರ್ಕ್ ಆಗ್ತಿದ್ಯಾ, ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ತರ ಎಲ್ಲ ವರ್ಕ್ ಆಗ್ತಿದ್ಯಾ ಅಂತ ಈ UAT ಅಲ್ಲಿ ವೇರ್ ಬಿಸ್ನೆಸ್ ಯೂಸರ್ಸ್ ಅಪ್ರೂವ್ ಫೀಚರ್ಸ್ನ ಅಪ್ರೂವ್ ಮಾಡ್ತಾರೆ. ಮತ್ತೆ ವಿ ಹ್ಯಾವ್ ಸಮಥಿಂಗ್ ಲೈಕ್ ಸ್ಟೇಜಿಂಗ್. ಸ್ಟೇಜಿಂಗ್ ಅಂತ ಇದೆ. ಸೊ ಬೇಸಿಕ್ ಸ್ಟೇಜಿಂಗ್ ಅಲ್ಲಿ ಲಾಸ್ಟ್ ಚೆಕ್ ಮಾಡ್ತೀವಿ, ಲೈಕ್ ವಾಟ್ ಕೆನ್ ಐ ಟೆಲ್, ಫುಲ್ ವೆಬ್ಸೈಟ್ ಟೆಸ್ಟ್ ಆಗಿದೆ, ಕಂಪ್ಲೀಟ್ ಆಗಿ ಟೆಸ್ಟ್ ಆಗಿರುತ್ತೆ. ಮತ್ತೆ ರಿಯಲ್ ಲೈಫ್ ತರ ಓಕೆ ಎವ್ರಿಥಿಂಗ್ ಪ್ರಾಪರ್ ಆಗಿ ವರ್ಕ್ ಆಗ್ತಿದೆಯಾ, ಪ್ರೊಡಕ್ಷನ್ ಲೈಕ್ ಸೆಟಪ್ ತರ ಎಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ ಅಂತ ನಮ್ಮ ವೆಬ್ಸೈಟ್ ಎಲ್ಲ ಕರೆಕ್ಟ್ ಆಗಿ ಲಾಸ್ಟ್ ಆಗಿ ಚೆಕ್ ಮಾಡ್ತಾರೆ. ಲಾಸ್ಟ್ ಚೆಕ್ ಅಂತಾನೆ ಹೇಳ್ಬೋದು ಇದು. ಲಾಸ್ಟ್ ಚೆಕ್ in production line.
ಫೈನಲ್ ಆಗಿ ವೆಬ್ಸೈಟ್ ಎಲ್ಲ ಪರ್ಫೆಕ್ಟ್ ಆಗಿ ಪ್ರೊಡಕ್ಷನ್ ಲೆವೆಲ್ಗೆ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಲೈಕ್ ಪ್ರೀ ಪ್ರೊಡಕ್ಷನ್. ಸೊ ಇದು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಆಸ್ ಅ ಪ್ರೊಡಕ್ಷನ್ Maintenance. ಒಂದು ಫೈನಲ್ ರಿಹರ್ಸಲ್ ಅಂತಾನೆ ಹೇಳ್ಬೋದು ಇದು. ಲೈಕ್ ಆಲ್ಮೋಸ್ಟ್ ಸೇಮ್ ಆಸ್ ಪ್ರೊಡಕ್ಷನ್ ತರನೇ ಇದು ಕೆಲಸ ಮಾಡ್ತಿದೆ ಅಂತ, ಬಟ್ ಫೈನಲ್ ರಿಹರ್ಸಲ್ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ ಇನ್ನೊಂದ್ಸರಿ ಫೈನಲ್ ಟಚ್ ಅಪ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಅಲ್ಲಿ ಸೊ ದಿಸ್ ಇಸ್ ದ ಫೈನಲ್ ಒನ್. ಸೊ ರಿಯಲ್ ಆಗಿ ನಮ್ಗೆ ಎಕ್ಸಾಂಪಲ್ ವಾಟ್ಸಪ್ ಒಂದು ಅಪ್ಲಿಕೇಶನ್ ರಿಯಲ್ ಆಗಿ ನಾನು ಯೂಸ್ ಮಾಡ್ತಿದ್ದೀನಿ, ಇನ್ಸ್ಟಾಗ್ರಾಮ್. ಸೊ ಅದೆಲ್ಲ ಪ್ರೊಡಕ್ಷನ್ ಅಲ್ಲಿ ಪ್ರಾಪರ್ ಆಗೆಲ್ಲ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ. ಸೊ ಪ್ರೊಡಕ್ಷನ್ ಲೈವ್ ಲೈಕ್ ರಿಯಲ್ ಲೈವ್ ಸಿಸ್ಟಮ್ ಲೈಕ್ ಯೂಸ್ಡ್ ಬೈ ದ ಕಸ್ಟಮರ್ಸ್. ಸೊ ರಿಯಲ್ ಯೂಸರ್ಸ್ ಲಾಗಿನ್ ಮಾಡ್ತಾರೆ, ಆ ಸೈಟ್ ಎಲ್ಲ ಯೂಸ್ ಮಾಡ್ತಾರೆ, ಪ್ರೊಡಕ್ಷನ್ ಅಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಇದೊಂದು environment is production environment is like real live system ಅಂತಾನೆ ಹೇಳ್ಬೋದು. used by customers. ಸೊ ಅವ್ರಿಗೆ ರಿಯಲ್ ಟೈಮ್ ಅಲ್ಲಿ ವಿಲ್ ಹ್ಯಾವ್ ಲೈಕ್ ಬ್ರಾಂಚ್ ಇರುತ್ತೆ, ಗಿಟ್ ಬ್ರಾಂಚ್. ಇವಾಗ ನೆಕ್ಸ್ಟ್ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಏನೇನು ಹೇಳಿದ್ದನು. ಸೊ ಗಿಟ್ ಬ್ರಾಂಚಸ್, git branch, we'll have different branches. ಸೊ ಮೇನ್ ಆಲ್ರೆಡಿ ನೀವು ಮೇನ್ ನೋಡಿದ್ದೀರಾ. ಸೊ ಇಷ್ಟು ದಿವಸ ಲೈಕ್ ನಾವ್ ಏನೇನ್ ಮಾಡ್ತಿದ್ವಲ್ಲ ಇಲ್ಲಿ. ಸೊ ಯು ಕ್ಯಾನ್ ಸಿ ವಾಟ್ ಎವರ್ ವಿ ವರ್ ಡೂಯಿಂಗ್ ಸೋ ಫಾರ್ ಮೇನ್ ಆರ್ ಮಾಸ್ಟರ್ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ಒಂದು ಸ್ಟೇಬಲ್ ಪ್ರೊಡಕ್ಷನ್ಗೆ ಮೇನ್ ಅಲ್ಲಿ ನಾವು ಇವಾಗ ನಾನು ಲೈಕ್ ಜಸ್ಟ್ ಟೆಸ್ಟಿಂಗ್ ನಿಮ್ ಕ್ಲಾಸಸ್ ಮಾಡ್ತೀನಿ, ಅದಕ್ಕೆ ಡೈರೆಕ್ಟ್ ಆಗಿ ಮೇನ್ಗೆ ಪುಷ್ ಮಾಡ್ತೀನಿ ಏನಾದ್ರು ಇದ್ರೆ. ಬಟ್ ನಾವು ಪ್ರೊಡಕ್ಷನ್ ಲೆವೆಲ್ ಆಗಿ ವೆನ್ ಯು ಆರ್ ವರ್ಕಿಂಗ್ ಇನ್ ರಿಯಲ್ ಟೈಮ್, ನಾವು ಡೈರೆಕ್ಟ್ ಆಗಿ ವಿ ಕಾಂಟ್ ಲೈಕ್ ಪುಷ್ ಅವರ್ ಕೋಡ್ ಟು ದ ಮೇನ್. ಸೊ ನಾವು ಇಲ್ಲಿ ಬ್ರಾಂಚಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಇವಾಗ ಕರೆಂಟ್ಲಿ ಲೈಕ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಬ್ರಾಂಚಸ್ ಫಾರ್ ದ ಇದು ನಾನು ತೋರಿಸ್ತೀನಿ ಹೆಂಗೆ ಬ್ರಾಂಚಸ್ ಎಲ್ಲ ಕ್ರಿಯೇಟ್ ಮಾಡೋದು ಅಂತ. ಸೊ ಈ ಬ್ರಾಂಚಸ್ಗೆಲ್ಲ ಕ್ರಿಯೇಟ್ ಮಾಡಿ ಆಮೇಲೆ ನಾವು ಫೈನಲ್ ಆಗಿ ಎಲ್ಲ ಪ್ರಾಪರ್ ಆಗಿ ಎಲ್ಲ ವರ್ಕ್ ಆಗ್ತಿದೆ ಅಂತ ಆದ್ಮೇಲೆ ನಾವು ಮೇನ್ಗೆ ಪುಷ್ ಮಾಡ್ತೀವಿ. ಲೈಕ್ ಬಟ್ ಇನ್ ಪ್ರೊಡಕ್ಷನ್ ಲೆವೆಲ್ ಆರ್ ಇನ್ ರಿಯಲ್ ಟೈಮ್ ಕಂಪ್ನಿಯಲ್ಲಿ ವಿ ವಿಲ್ ನಾಟ್ ಡೈರೆಕ್ಟ್ಲಿ ಪುಷ್ ಟು ದ ಮೇನ್. ಸೊ ಲೈಕ್ ಮ್ಯಾನೇಜರ್ಸ್ ಎಲ್ಲ ಚೆಕ್ ಮಾಡ್ತಾರೆ ನಮ್ಮ ಕೋಡ್ ಎಲ್ಲ, ಅವರು ಅಪ್ರೂವ್ ಮಾಡಿ ನಾವು PR ರಿಕ್ವೆಸ್ಟ್ ಎಲ್ಲ ರೇಸ್ ಮಾಡಿ ನೆಕ್ಸ್ಟ್ ಓಕೆ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್ ಅಂದಾಗ ಲೈಕ್ ಅವರ್ ಮ್ಯಾನೇಜರ್ ಇಸ್ ಗೋಯಿಂಗ್ ಟು ರೇಸ್ ದ PR. ಲೈಕ್ ನಾವು PR ರಿಕ್ವೆಸ್ಟ್ ರೇಸ್ ಮಾಡಿರ್ತೀವಿ, ಅವರು ಅದನ್ನ ಮರ್ಜ್ ಮಾಡ್ತಾರೆ. ಸೊ ಇಫ್ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್. ಸೊ ನಾನು ನಿಮ್ಗೆ ತೋರಿಸ್ತೀನಿ ನಾಳೆ ಕ್ಲಾಸಲ್ಲಿ ಯಾವ ತರ ಮರ್ಜ್ ಮಾಡೋದು. ಮತ್ತೆ ನಾನು ನಿಮ್ಗೆ ಕೊಲಾಬ್ರೇಷನ್ ಆಕ್ಸೆಸ್ ಕೊಡ್ತೀನಿ. ನೀವು ಏನಾದ್ರು ಬೇಕಂದ್ರೆ ಚೇಂಜಸ್ ಎಲ್ಲ ಲೈಕ್ ರಿಯಲ್ ಟೈಮ್ ಅಲ್ಲಿ ಯಾವ ತರ ಕೊಲಾಬ್ರೇಟ್ ಆಗಿ ಚೇಂಜಸ್ ಎಲ್ಲ ಮಾಡ್ತೀವಲ್ವಾ, ಸೊ ಅದೇ ತರ ಇವನ್ ಯು ಗೈಸ್ ಕ್ಯಾನ್ ಲೈಕ್ ನಾನು ಕೊಲಾಬ್ರೇಷನ್ ಆಕ್ಸೆಸ್ ಆಡ್ ಮಾಡ್ತೀನಿ. ಸೊ ಯು ಕ್ಯಾನ್ ಮೇಕ್ ಸಮ್ ಚೇಂಜಸ್, ಬ್ರಾಂಚಸ್ ಎಲ್ಲ ಕ್ರಿಯೇಟ್ ಮಾಡಿ ಯು ಕ್ಯಾನ್ ಪುಷ್. ಸೊ ಯು ಕ್ಯಾನ್ ವರ್ಕ್ ವಿತ್ ಮೀ. ಸೊ ನೀವು ನನಗೆ PR ರಿಕ್ವೆಸ್ಟ್ ರೇಸ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಚೆಕ್ ವಾಟ್ ಈಸ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರೇಸ್. ಸೊ ಇಫ್ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್ ಅದನ್ನ ನಾನು ಮರ್ಜ್ ಮಾಡ್ತೀನಿ. ಸೊ ಆ ತರ ವರ್ಕ್ ಆಗುತ್ತೆ.
ಸೊ ಇಲ್ಲಿ ಮೇನ್ ಅಂದ್ರೆ ದಿಸ್ ಇಸ್ ಅ ಸ್ಟೇಬಲ್ ಒನ್. ಸೊ ನೆಕ್ಸ್ಟ್ ಫೀಚರ್ 1, ಫೀಚರ್ 2 ಆ ಥರ. ಸೊ ಇವಾಗ ಇದನ್ನ ಫೀಚರ್ feature branch 1. Next feature branch 2. Next feature branch 4. ಸೊ ಈ ತರ ನಾನು ನಾಳೆ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಒನ್ ರಿಯಲ್ ಟೈಮ್ ಎಕ್ಸಾಂಪಲ್, ದೆನ್ ಐ ವಿಲ್ ಶೋ ಯು ಗೈಸ್ ಇದು ಯಾವ ತರ ಇದು ಬ್ರಾಂಚಸ್ ವರ್ಕ್ ಆಗುತ್ತೆ. ಈ ತರ ನಾವು ಬ್ರಾಂಚಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಫಸ್ಟ್ ಲೈಕ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೈಕ್ ಯು ಜಸ್ಟ್ ಥಿಂಕ್ ಲೈಕ್ ವಿ ಆರ್ ವರ್ಕಿಂಗ್ ಒಂದು ಫೀಚರ್, ಲೈಕ್ ಎಕ್ಸಾಂಪಲ್ ಆಲ್ರೆಡಿ ವಿ ಹ್ಯಾವ್ ಲೈಕ್ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಇದೆ ಅನ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ಲೈಕ್ ಏನಾದ್ರು ಹೊಸ ಅಪ್ಡೇಟ್ಸ್ ನಾವು ಅಪ್ಡೇಟ್ ಮಾಡ್ಬೇಕು. ಸೊ ಅಪ್ಡೇಟ್ ಮಾಡ್ಬೇಕು ಅಂದಾಗ ನಾವು ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ನಾವೇನು ಚೇಂಜಸ್ ಮಾಡಕ್ ಹೋಗಲ್ಲ. ಸೊ ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಮಾಡಕ್ ಹೋಗಲ್ಲ. ಸೊ ಈ ತರ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಬ್ರಾಂಚಸ್ ನ ಕ್ರಿಯೇಟ್ ಮಾಡ್ಕೊತೀವಿ. ಫೀಚರ್ 1, ಫೀಚರ್ 2, ಫೀಚರ್ 3, ಫೀಚರ್ 4 ಅಂತ ಬ್ರಾಂಚಸ್ ಕ್ರಿಯೇಟ್ ಮಾಡ್ಕೊತೀವಿ. ಸೊ ಫೀಚರ್ 1 ಒಂದು ಡೆವಲಪರ್ ಕೆಲಸ ಮಾಡ್ತಾರೆ, ಫೀಚರ್ 2 ಬೇರೆ ಒಂದು ಡೆವಲಪರ್ ಕೆಲಸ ಮಾಡ್ತಾರೆ, ಫೀಚರ್ 3 ಮೇಲೆ ಒಂದು ಡೆವಲಪರ್ ಕೆಲಸ ಮಾಡ್ತಾರೆ. ಸೊ ಅವಾಗ ಅವರೆಲ್ಲ ಲೈಕ್ ದೇ ಆರ್ ಗೋಯಿಂಗ್ ಟು ವರ್ಕ್ ಆನ್ ಡಿಫ್ರೆಂಟ್ ಟಾಸ್ಕ್. ಅದಾದ್ಮೇಲೆ ದೇ ಆರ್ ಗೋಯಿಂಗ್ ಟು ರೈಸ್ ಒನ್ PR ರಿಕ್ವೆಸ್ಟ್ ನ ರೈಸ್ ಮಾಡ್ತಾರೆ, ಲೈಕ್ ಪುಲ್ ರಿಕ್ವೆಸ್ಟ್ ನ ರೈಸ್ ಮಾಡ್ತಾರೆ. ಆಮೇಲೆ ಲೈಕ್ ಮ್ಯಾನೇಜರ್ ಎಲ್ಲ ಚೆಕ್ ಮಾಡಿ ಅಪ್ರೂವ್ ಮಾಡಿ ನೆಕ್ಸ್ಟ್ ಮರ್ಜ್ ಮಾಡ್ತಾರೆ. ಸೊ ಈ ತರ ಲೈಕ್ ಇದು ಇಸ್ ಜಸ್ಟ್ ಒನ್ ಸಿಂಪಲ್ ಎಕ್ಸಾಂಪಲ್. ನಾಳೆ ನಾನು ಐ ಗಿವ್ ಒನ್ ರಿಯಲ್ ಟೈಮ್ ಎಕ್ಸಾಂಪಲ್, ಸೊ ಇನ್ನು ನಿಮ್ಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದಿಸ್ ಬ್ರಾಂಚಸ್ ಕಾನ್ಸೆಪ್ಟ್. ಓಕೆ, ಸೊ ಒಂದು ಎಕ್ಸಾಂಪಲ್ ಕೊಟ್ಟಾಗ ಮತ್ತೆ ಐ ಡು ಹ್ಯಾಂಡ್ಸ್ ಆನ್ ಯು ವಿಲ್ ಗೆಟ್ ಅ ಬೆಟರ್ ಐಡಿಯಾ ಅಬೌಟ್ ಇಟ್. ಓಕೆ, ಸೊ ಇಲ್ಲಿವರೆಗೂ ಇವತ್ತು ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ? ಎನಿ ಡೌಟ್ಸ್ ಇಲ್ಲಿ? ಗೊತ್ತಾಗ್ತಿದ್ಯಾ ಲೈಕ್ ಏನೇನ್ ಡಿಸ್ಕಸ್ ಮಾಡ್ತೀವಿ?